ಸ್ವಪ್ರಕಾಶನಾದ ಆತ್ಮನು ಶಬ್ದ ಪ್ರತಿಪಾದ್ಯನಲ್ಲ. ಆ ಸ್ವಪ್ರಕಾಶ ಆತ್ಮ ಅಭಿನ್ನವಾದಂಥ ಐಕ್ಯವೂ ಕೂಡ ವಾಚ್ಯ ದೂರಕಂ, ಅದು ಶಬ್ದ ಪ್ರತಿಪಾದ್ಯ ಅಲ್ಲ, ಅವಾಚ್ಯ ಅಂತ ಆಗಬೇಕು. ತದೇವ ಉಪಪಾದಯತ್, ಹಿಂದಿನ ಶ್ಲೋಕದಲ್ಲಿ ಹೇಳಿದ ವಾಚಾಮಗೋಚರಂ, ವಾಕ್ಯಕ್ಕೆ ವಿಷಯನಲ್ಲ, ಶಬ್ದ ಪ್ರತಿಪಾದ್ಯವಲ್ಲ, ಅಭೇದ ಐಕ್ಯ ಅನ್ನೋದನ್ನು ಉಪಪಾದನೆ ಮಾಡುತ್ತಾ ಇದ್ದಾರೆ. ಯತಿ ತೇ ಮತೆ, ನಿನ್ನ ಮತದಲ್ಲಿ ತೇ ಅಂತಷ್ಟೇ ಇದೆ, ಮತೆ ಅಂತ ಶಬ್ದವನ್ನು ಅಧ್ಯಾಹಾರ ಮಾಡಿಕೊಳ್ಳಿ. ಸ್ವಪ್ರಕಾಶಾತ್ಮ ರೂಪ ಮಿತಿ ಹೇತುಗರ್ಭಂ ವಿಶೇಷಣ. ಎರಡು ವಿಷಯ ಒಂದು ಅಂತ ಹೇಳ್ತಾ ಇಲ್ಲ, ಎರಡನೇ ಒಂದು ಅಂತ, ಎರಡು ಸಮಾಚಾರಗಳು ಒಂದು ಸೇರುತ್ತೆ, ಅದು ಐಕ್ಯ ಆಗುತ್ತಾ ಇಲ್ಲ, ಎರಡೂ ಪಾದ ಇಲ್ಲ, ಒಂದೇ ತಾನ ಮೊದಲು ಅದಿತ್ತು, ಒಂದೇ ಇದ್ದಿತ್ತು, ಅದು ಅವಿದ್ಯೆಯಿಂದ ಎರಡು ಅಂತ ತೋರು, ಅವಿದ್ಯೆ ಹೋದ್ಮೇಲೆ ಪುನಃ ಒಂದು ಅಂತ ಅದ್ರದ ಅದನ್ನ ಐಕ್ಯ ಇಲ್ಲದ ಒಂದು ಇಲ್ಲಾಗೆ ಆಗಿತ್ತು, ಅದಾಗ ಐಕ್ಯತೆ ಈಗ ಅವಿದ್ಯೆಯಿಂದ ಎರಡು ತೋರಿತು, ಅದು ಒಂದಾಗುತ್ತೆ. ಆದ್ರೆ ಮೊದಲು ಇಲ್ಲಾದದ್ದು ತಾನದು, ಇಲ್ಲಾದದ್ದು ಇಲ್ಲಾದ ಆಗಿತ್ತು. ಈಗ ನಾವು ಅದನ್ನೇ ನಾವು ಖಂಡನೆ ಮಾಡೋದು. ನೀವು ಐಕ್ಯ ಅಂತ ಹೇಳ್ತೀರಾ, ಐಕ್ಯ ಮೊದಲೇ ಇದೆ ಅಂದ ಮೇಲೆ ಪುನಃ ಐಕ್ಯವನ್ನು ಹೊಂದುತ್ತಾರೆ ಅಂತ ಹೇಗೆ ಅದನ್ನು ನಾವು ಪ್ರಶ್ನೆ ಮಾಡ್ತೇವೆ. ಐಕ್ಯ ಅಂತಕ್ಕಂಥ ಮೊದಲೇ ಇದೆ, ಅದರಿಂದ ಅದು ಐಕ್ಯ ಆಮೇಲೆ ಬರೋದ. ಮತ್ತೆ ಯಾವುದಕ್ಕೆ ಐಕ್ಯ ಹೇಳ್ತೀವಿ? ಹೇಳಲಿಕ್ಕೆ ಬೇರೆ ಎರಡಿತ್ತು ಒಂದಾಯ್ತು ಅಂತಂದ್ರೆ ಎರಡಿದ್ದು ಒಂದು ಆಗಲ್ಲ. ಯಾವತ್ತು ಯಾವ್ದು ಒಂದೇ ಇದೆಯೋ ಅದು ಐಕ್ಯ ಅಂತ ಮತ್ತೆ ಹೇಳ. ಇಲ್ಲಿ ಸ್ವಪ್ರಕಾಶ ಆತ್ಮರೂಪ ಅಂತ ಹೇಳಿದ್ದಾರಲ್ಲ, ಅದು ವಿಶೇಷಣ ಐಕ್ಯಕ್ಕೆ. ಆ ವಿಶೇಷಣ ಅದು ಕಾರಣವನ್ನು ತಿಳಿಸ್ತಾ ಇದೆ, ಕಾರಣವನ್ನು ತಿಳಿಸುವಂತಹ ವಿಶೇಷಣ, ಅದರಿಂದ ಹೇತುಗರ್ಭ ವಿಶೇಷಣ ಅಂತ ಹೇಳ್ತಾರೆ. ಇಲ್ಲಿ ಸ್ವಪ್ರಕಾಶ ಆತ್ಮರೂಪ, ಆತ್ಮರೂಪ ಅಂತ ಸಾಕಾಗಿತ್ತು, ಸ್ವಪ್ರಕಾಶ ಅಂತಲೂ ಹೇಳಿದ್ದಾರೆ. ಆ ಸ್ವಪ್ರಕಾಶ ಅಂತ ಹೇಳ್ತಕ್ಕಂಥದ್ದು ಕಾರಣವನ್ನು ತಿಳಿಸ್ತಾ ಇದೆ. ಯಾಕೆ? ವಾಚಾಮಗೋಚರವನ್ನು, ಆತ್ಮನು ಸ್ವಪ್ರಕಾಶ, ಆತ್ಮ ಸ್ವಪ್ರಕಾಶನ ಅಂದರೆ ಶಬ್ದವೇದ್ಯನ ಸ್ವಪ್ರಕಾಶ ಅಂತ ಹೇಳಿದ್ರಿಂದ ಅದು ಶಬ್ದವೇದ್ಯ ಅಲ್ಲ ಅಂತ ತಿಳಿಸ್ತಾ ಇದೆ. ಹೀಗೆ ಆ ವಿಶೇಷಣ ಎಂತಕ್ಕಂಥದ್ದು ಹೇತುವನ್ನು ತಿಳಿಸುವ ವಿಶೇಷಣ, ಅದರಿಂದ ಹೇತುಗರ್ಭ ವಿಶೇಷಣ. ಸ್ವಪ್ರಕಾಶತ್ವೇನ ಬ್ರಹ್ಮಣಃ ಶಾಸ್ತ್ರ ಅವೇದ್ಯತ್ವಂ ವದತ ತದಭಿನ್ನ ಐಕ್ಯಸ್ಯಾಪಿ ತಥಾತ್ವಸ್ಯ ಅವಶ್ಯಂ ವಕ್ತವ್ಯತ್ವಾದಿತಿ ಹೇತೋಃ ಸೂಚನಾ. ಇದು ಹೇತುಗರ್ಭ ವಿಶೇಷಣ ಹೇಗೆ ಅಂತ ಹೇಳ್ತಾರೆ. ಸ್ವಪ್ರಕಾಶತ್ವೇನ ಬ್ರಹ್ಮ ಸ್ವಪ್ರಕಾಶನಾಗಿದ್ದಾನೆ. ಬ್ರಹ್ಮ ಸ್ವಪ್ರಕಾಶನಾದ್ರಿಂದ ಏನು? ಶಾಸ್ತ್ರ ಅವೇದ್ಯ, ಶಾಸ್ತ್ರದಿಂದ ತಿಳಿಯಲ್ಪಡುವವನಲ್ಲ. ಶಾಸ್ತ್ರದಿಂದ ತಿಳಿಯಲ್ಪಡುವವನಲ್ಲ ಅಂದ್ರೆ ಏನಂತ? ಶಾಸ್ತ್ರಕ್ಕೆ ವಿಷಯನಲ್ಲ. ಅದರಿಂದ ಬ್ರಹ್ಮ ಶಬ್ದ ಅವೇದ್ಯನ. ಅದರಿಂದ ಈ ರೀತಿಯಲ್ಲಿ ಸ್ವಪ್ರಕಾಶನಾದ್ದರಿಂದ ಬ್ರಹ್ಮನಿಗೆ ಶಾಸ್ತ್ರ ಅವೇದ್ಯತ್ವವನ್ನು ಯಾರು ಹೇಳ್ತಾ ಇದ್ದಾರೋ ಅವರೇನ್ ಮಾಡಬೇಕು? ತದಭಿನ್ನ ಐಕ್ಯಸ್ಯ, ಆತ್ಮನಿಂದ ಅಭಿನ್ನವಾದಂತಹ ಐಕ್ಯಕ್ಕೂ ಕೂಡ ಏನ್ ಹೇಳಿಕ್ ಬರಲ್ಲ? ತಥಾತ್ವಸ್ಯ ಅವಶ್ಯ ವಕ್ತವ್ಯತ್ವ. ತಥಾತ್ವ ನಾಮ ಶಾಸ್ತ್ರ ಅವೇದ್ಯತ್ವ, ಶಬ್ದ ಪ್ರತಿಪಾದ್ಯ ಅಲ್ಲ ಅಂತ ಹೇಳಬೇಕು. ಅದನ್ನೇ ಸ್ವಪ್ರಕಾಶ ಆತ್ಮರೂಪಂ ಇದಾಗಿ ಆ ಹೇತುವನ್ನು ಸೂಚನೆ ಮಾಡಿದ್ದಾರೆ ಸ್ವಪ್ರಕಾಶ ಶಬ್ದದಿಂದ. ಅಂದ್ರೆ ಹೇತುಗರ್ಭ ವಿಶೇಷಣ ಅಂತ ಹೇಳ್ತಾ ಇದ್ದಾರೆ. ಅಖಂಡಾರ್ಥವಾದಾಖ್ಯಯುಕ್ತೇರಪಿ ಉಪಲಕ್ಷಣಮೇತತ್. ಹಾಗೆ ಬ್ರಹ್ಮ ಇದ್ದಾನಲ್ಲ, ಅವನನ್ನು ಅಖಂಡ ಅಂತ ಒಪ್ಪಿದ್ದಾನೆ. ಬ್ರಹ್ಮ ಎಂತಕ್ಕಂಥದ್ದು ಯಾವ ಶಬ್ದದಿಂದಲೂ ಕೂಡ ವೇದ್ಯನಲ್ಲ. ಹಾಗಾದ್ರೆ ಅಖಂಡಾರ್ಥವಾದ ಎಂತಕ್ಕಂಥ ಯುಕ್ತಿಯನ್ನು ಇಟ್ಕೊಂಡ್ರೂ ಕೂಡ ಅವಾಗೇನಾಯಿತು? ಬ್ರಹ್ಮ ಶಬ್ದವೇದ್ಯನಲ್ಲ, ಬ್ರಹ್ಮಾದಿನ ಐಕ್ಯವೂ ಕೂಡ ಶಬ್ದವೇದ್ಯ ಅಲ್ಲ. ಅಥೋಪಿ ನ ಅಸ್ಯ ವಾಕ್ಯಸ್ಯ ಐಕ್ಯಮರ್ಥ ಇತಿ ಭಾವ. ಆದ್ದರಿಂದಲೂ ಕೂಡ ಈ ವಾಕ್ಯಕ್ಕೆ, ಯಾವುದಕ್ಕೆ? ಪುರುಷೇ ವೇದಂ ಸರ್ವಂ ಇಂತಕ್ಕಂಥ ವಾಕ್ಯಕ್ಕೆ ಐಕ್ಯ ಇಂತಕ್ಕಂಥದ್ದು ಅರ್ಥ ಅಂತ ಹೇಳಲಿಕ್ಕೆ ಬರುವುದಿಲ್ಲ.
ಇದು ಐಕ್ಯವು ಶಬ್ದದಿಂದ ಹೇಳಲ್ಪಡ್ತಾ ಇದೆ. ಆದ್ದರಿಂದ ಅದು ವಾಚಾಮ ಗೋಚರ ಅಂತ ಆಗ್ಬಿಡುತ್ತೆ. ಯಾವಾಗ ಐಕ್ಯ ಅರ್ಥ ಹೇಳಿದೆ, ಅದರಿಂದ ಪುರುಷೇ ವೇದಂ ಸರ್ವವಿದ ಎಂತಕ್ಕಂಥ ವಾಕ್ಯಕ್ಕೆ ಐಕ್ಯ ಪ್ರತಿಪಾದಕತ್ವ ಎಂತಕ್ಕಂಥದ್ದು ಇಲ್ಲವೇ ಇಲ್ಲ. ವಿರುದ್ಧ ಧರ್ಮಾಸ್ತಹಿಮೇ ಸಾಕ್ಷಾನ್ ಮೋಕ್ಷಾಂಗತಾವಲ ಅನಿವರ್ತ್ಯಾಶ್ಚ ಸತ್ಯಾಶ್ಚ ಕದೈಕ್ಯಾವಸರೋ ವದ. ಶ್ರುತಿ ತಮೇವಂ ವಿದ್ವಾನ್ ಅಂತ ಹೇಳ್ತಾರೆ. ಏವಂ ವಿದ್ವಾನ್ ಅಂತಂದ್ರೆ ಏನರ್ಥ? ಜೀವನಲ್ಲಿ ಇಲ್ಲದೆ ಇರುವಂತಹ ಸಹಸ್ರ ಶೀರ್ಷತ್ವ, ಸಹಸ್ರಾಕ್ಷತ್ವ, ಸಹಸ್ರಪಾತ್ವ, ಮುಕ್ತ ನಿಯಾಮಕತ್ವ, ಅಮುಕ್ತ ನಿಯಾಮಕತ್ವ, ಈ ರೀತಿಯಾಗಿರ್ತಕ್ಕಂಥ ಮತ್ತೆ ಪುರುಷೇ ವೇದಂ ಸರ್ವಂ ಸಕಲ ಜೀವ ಜಗನ್ನಿಯಾಮಕತ್ವ ರೂಪವಾಗಿರ್ತಕ್ಕಂತಹ ಇದು ಮೋಕ್ಷಕ್ಕೆ ಕಾರಣ ಅಂತ ಹೇಳಿದ್ದಾರೆ. ತಮೇವಂ ವಿದಿತ್ತು, ತಮ್ ಏವಂ ವಿದಿತ್ತು. ಏವಂ ಅಂದರೆ ಏನರ್ಥ? ಭಗವಂತನು ಸಾವಿರಾರು ಕೈ, ಕಾಲು, ತಲೆ, ಕಣ್ಣು, ಪಾದ ಉಳ್ಳವನಾಗಿದ್ದಾನೆ ಅಂತ. ಹಾಗೆ ಮುಕ್ತ ನಿಯಾಮ ಏನು? ಅಮೃತತ್ವಸ್ಯ ಈಶಾನಃ ಯದನ್ನೇನ ತಿರೋಹತಿ ಅಂತ ಮುಕ್ತರಿಗೆ ನಿಯಾಮಕನಾಗಿದ್ದಾನೆ ಅಂತ ತಿಳಿಬೇಕು. ಈ ರೀತಿಯಲ್ಲಿ ಇದೆಲ್ಲವೂ ಕೂಡ ಏನಾಗಿದೆ? ಮೋಕ್ಷಕ್ಕೆ ಸಾಧನವಾಗಿದೆ. ಯಾಕೆ ತಿಳಿದರೆ ಅಮೃತ ಆಗುತ್ತೆ. ಮೋಕ್ಷ ಅವನಿಗೆ ಪ್ರಾಪ್ತ ಆಗಬೇಕು ಅಂತಾದ್ರೆ ಅವನು ತಿಳಿಬೇಕು ಅಂದ್ರೆ ಏನರ್ಥ? ಜ್ಞಾನವನ್ನು ಪಡಿಕೊಳ್ಬೇಕು. ಹಾಗಾದ್ರೆ ಮೋಕ್ಷಕ್ಕೆ ಅಂಗವಾಯಿತು ಯಾವುದು? ಯಾವುದರ ಜ್ಞಾನ? ಸಹಸ್ರ ಶೀರ್ಷತ್ವಾದಿ ಜ್ಞಾನ. ಅದರಿಂದಾಗಿ ಈ ಧರ್ಮಗಳೆಲ್ಲವೂ ಕೂಡ ಮೋಕ್ಷಕ್ಕೆ ಸಾಧನ ಎಂಬುದಾಗಿ ಹೇಳಿದ್ದಾರೆ. ಅದರಿಂದಾಗಿ ಯಾವುದು ಮೋಕ್ಷಕ್ಕೆ ಸಾಧನವಾಯಿತು ಅದು ನಾಶವನ್ನು ಹೊಂದೋದಿಲ್ಲ, ನಾಶವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅನಿವರ್ತ್ಯ ನಾಶ ಹೊಂದತಕ್ಕಂಥವುಗಳಲ್ಲ. ಅಷ್ಟೇ ಅಲ್ಲ, ಸತ್ಯ ಅಷ್ಟೇ, ಸತ್ಯವೇ ಆಗಿರಬೇಕು. ಆದ್ದರಿಂದಾಗಿ ಐಕ್ಯಕ್ಕೆ ಅವಕಾಶ ಯಾವಾಗ? ವಿರುದ್ಧವಾದ ಧರ್ಮ ಯಾವಾಗಲೂ ಭಗವಂತನಲ್ಲಿದೆ ಅಂತಾದಾಗ ಭಗವಂತನಿಗೂ ಜೀವನಿಗೂ ಅಭೇದ ಯಾವಾಗ? ಒಂದು ವೇಳೆ ಭಗವಂತನಲ್ಲಿರುವ ಜೀವನಲ್ಲಿ ಇಲ್ಲದೇ ಇರುವಂತಹ ಈ ಸಹಸ್ರ ಶೀರ್ಷತ್ವಾದಿ ಧರ್ಮಗಳು ನಾಶವಾಗಿ ಹೋಗುತ್ತೆ ಅಂತಾದರೆ, ಸತ್ಯ ಅಲ್ಲ ಅಂತ ಆಗಿದ್ರೆ ಅವಾಗ ಏನಾಯ್ತು? ಜೀವನಿಗೂ ಪರಮಾತ್ಮನಿಗೂ ಅಭೇದ ಹೇಳ್ಬೋದಾಗುತ್ತೆ. ಆದರೆ ಜೀವನಲ್ಲಿರುವಂತಹ ಅಲ್ಪಜ್ಞತ್ವಾದಿಗಳಿಗೆ ಅಥವಾ ಏಕಶಿರಸ್ತ್ವಾದಿಗಳಿಗೆ ವಿರುದ್ಧವಾದ ಸಾವಿರಾರು ಶಿರಸ್ತ್ವ, ಅನೇಕ ಶಿರಸ್ತ್ವ, ಅನೇಕ ಚಕ್ಷುಸ್ತ್ವ, ಅನೇಕ ಬಾಹುತ್ವ, ಅನೇಕ ಪಾದತ್ವ, ಮುಕ್ತ ನಿಯಾಮಕತ್ವ, ಅಮುಕ್ತ ನಿಯಾಮಕತ್ವ, ಈ ರೀತಿಯಾಗಿರ್ತಕ್ಕಂತಹ ಎಲ್ಲ ಧರ್ಮಗಳು ಕೂಡ ಅದು ನಾಶ ಹೊಂದುವುಗಳಲ್ಲ. ಯಾವಾಗ ಪರಮಾತ್ಮನಲ್ಲಿ ಎಲ್ಲ ಧರ್ಮಗಳು ಎಲ್ಲ ಕಾಲದಲ್ಲಿ ಸತ್ಯವಾಗಿದೆಯೋ ಆವಾಗ ಐಕ್ಯ ಹೇಳಲಿಕ್ಕೆ ಅವಕಾಶ ಯಾವಾಗ? ಅವಕಾಶವೇ ತೇ ಇಮೆ ಶ್ರುತಿಯಲ್ಲಿ ಉಕ್ತವಾದಂತಹ ಸಹಸ್ರ ಶೀರ್ಷತ್ವ, ಅನೇಕ ಅಕ್ಷಿತ್ವ, ಅನೇಕ ಪಾದತ್ವ ಮೊದಲಾಗಿರ್ತಕ್ಕಂತಹ ವಿರುದ್ಧ ಧರ್ಮ ಜೀವನಲ್ಲಿ ಇಲ್ಲದೇ ಇರುವ ಪರಮಾತ್ಮನಲ್ಲಿ ಮಾತ್ರ ಇರುವಂತಹ ಧರ್ಮಗಳು ಸಾಕ್ಷಾತ್ ಮುಖ್ಯವಾಗಿ ಮೋಕ್ಷಾಂಗತಾ ಬಲ, ಮುಕ್ತಿಗೆ ಸಾಧನ ಎಂಬುದಾಗಿ ಹೇಳಿರುವುದರಿಂದಾಗಿ ಅನಿವರ್ತ್ಯ ನಾಶ ಹೊಂದತಕ್ಕವುಗಳಲ್ಲ, ಸತ್ಯಾಶ್ಚ ಸತ್ಯವೂ ಆಗಿದ್ದಾರೆ. ಆದ್ದರಿಂದ ಐಕ್ಯಾವಸರ ಅಭೇದಕ್ಕೆ ಐಕ್ಯಕ್ಕೆ ಅವಕಾಶವು ಕದಾ ಯಾವಾಗ ಇದೆ? ಪದ ಹೇಳು. ತೇ ಇಮೆ ಈ ಯಾವ ಪುರುಷ ಸೂಕ್ತದಲ್ಲಿ ಹೇಳಿರುವಂತಹ ಸಹಸ್ರ ಶೀರ್ಷತ್ವ, ಸಹಸ್ರಾಕ್ಷಿತ್ವ, ಸಹಸ್ರಪಾತ್ವ, ಮುಕ್ತ ನಿಯಾಮಕತ್ವ ಮೊದಲಾದಂತಹ ವಿರುದ್ಧ ಧರ್ಮ ಜೀವನಲ್ಲಿ ಇರದೇ ಇರುವಂತಹ ಪರಮಾತ್ಮನಲ್ಲಿ ಮಾತ್ರ ಇರತಕ್ಕಂತಹ ಧರ್ಮಗಳು ಸಾಕ್ಷಾತ್ ಮುಖ್ಯವಾಗಿ ಮೋಕ್ಷಾಂಗತಾ ಬಲಾತ್ ಮೋಕ್ಷಕ್ಕೆ ಸಾಧನವಾಗಿರುವುದರಿಂದ ಅನಿವರ್ತ್ಯ ನಾಶ ಹೊಂದತಕ್ಕವುಗಳಲ್ಲ, ಸತ್ಯಾಶ್ಚ ಸತ್ಯವೂ ಆಗಿದ್ದಾವೆ. ಆದ್ದರಿಂದ ಐಕ್ಯಾವಸರ ಐಕ್ಯಕ್ಕೆ ಅವಕಾಶವು
ಕದಾ ಯಾವಾಗ ಪದ ಹೇಳು ಇದರಲ್ಲಿ ನಾನು ವಿರುದ್ಧ ಧರ್ಮಾಣ ಮಿಥ್ಯಾತ್ವಾತ್ ನ ಐಕ್ಯಬಾಧಕತ್ವಂ ಇತಿ ಶಂಕಾ ವೇದ ಅಪ್ರಾಮಾಣ್ಯ ಪ್ರಸಂಗೇನ ದೂಷಿತಾಮಪಿ ದೋಷಾಂತರೇಣ ದೂಷಯತಿ ವಿರುದ್ಧ ಧರ್ಮ ಇತಿ. ಅದಕ್ಕೆ ಐಕ್ಯ ಕೂಡಲ್ಲ ಅಂತ ಹೇಳಿದೆ. ಐಕ್ಯ ಕೂಡುತ್ತೆ, ಐಕ್ಯ ಕೂಡಲ್ಲ ಅಂತ ಯಾಕೆ ಹೇಳಿದ್ದು? ಪರಮಾತ್ಮನಲ್ಲಿ ಸಹಸ್ರ ಶೀರ್ಷತ್ವ ಇದೆ, ಜೀವನಲ್ಲಿ ಒಂದೇ ತಲೆ ಇರೋದು. ಬೇಕಾದಷ್ಟು ತಲೆ ಹಾಕಿ ಮಾಡಬಹುದು, ತಲೆ ಮಾತ್ರ ಒಂದು. ಅಧಿಕ ಪ್ರಸಂಗ ಮಾಡಬಹುದು, ತಲೆ ಮಾತ್ರ ಒಂದು. ಪರಮಾತ್ಮನಿಗೆ ಅನಂತ ಅವತಾರಗಳಿರೋದ್ರಿಂದ ಅನಂತ ತಲೆಗಳಿದೆ. ಆದ್ದರಿಂದ ಪರಮಾತ್ಮ ಅನಂತ ತಲೆ ಉಳ್ಳವರು, ಜೀವ ಒಂದೇ ತಲೆ ಉಳ್ಳವರು. ಒಂದೇ ತಲೆ ಉಳ್ಳಂತ ಜೀವನಿಗೂ ಅದಕ್ಕಿಂತ ವಿರುದ್ಧವಾದ ಅನಂತ ತಲೆ ಉಳ್ಳಂತ ಪರಮಾತ್ಮನಿಗೂ ಅಭೇದ ಹೇಗೆ ಪ್ರಶ್ನೆ ಬಂದರೆ ಅದಕ್ಕೆ ಪರಮಾತ್ಮನಲ್ಲಿರುವಂತಹ ಅನಂತ ಶೀರ್ಷತ್ವ ಇದೆಯಲ್ಲ ಅದು ಮಿಥ್ಯ. ಅದರಿಂದ ವಿರುದ್ಧ ಧರ್ಮಾಣ ಮಿಥ್ಯಾತ್ವ. ಪರಮಾತ್ಮನಲ್ಲಿರುವ ಜೀವನಲ್ಲಿ ಇಲ್ಲದೇ ಇರುವಂತಹ ಧರ್ಮಗಳೆಲ್ಲವೂ ಕೂಡ ಮಿಥ್ಯ ಆಗಿದೆ. ಆದ್ದರಿಂದಾಗಿ ನಾ ಐಕ್ಯಬಾಧಕತ್ವ, ಐಕ್ಯವನ್ನು ಹೇಳಲಿಕ್ಕೆ ಏನು ದೋಷ ಇಲ್ಲ, ಬಾಧಕ ಇಲ್ಲ ಅಂತಂದ್ರೆ ಇತಿ ಶಂಕಾ. ಹಿಂದೆ ನಾವು ಹೇಳಿದ್ದೇವೆ, ಈ ರೀತಿ ಹೇಳಿಬಿಟ್ರೆ ವೇದ ಅಪ್ರಾಮಾಣ್ಯ ಅಂತಕ್ಕಂಥದ್ದು ಬರುತ್ತೆ ಅಂತ. ವೇದ ಅಪ್ರಾಮಾಣ್ಯ ಪ್ರಸಂಗೇನ ದೂಷಿತಾಮಪಿ, ವೇದಕ್ಕೆ ಅಪ್ರಾಮಾಣ್ಯ ಬರುತ್ತೆ ಅಂತಕ್ಕಂಥ ದೋಷವನ್ನು ಹೇಳಿ ನಾವು ಖಂಡನೆ ಮಾಡಿದ್ರೂ ಕೂಡ ದೋಷಾಂತರೇಣ ದೂಷಿತ, ಬೇರೆ ಇನ್ನೊಂದು ದೋಷವನ್ನು ಹೇಳುವ ಮೂಲಕ ಈಗ ಅದನ್ನು ಖಂಡನೆ ಮಾಡ್ತಾ ಇದ್ದಾರೆ. ಸಾಕ್ಷಾನ್ ಮೋಕ್ಷಾಂಗತಾ ಬಲ ತಮಿತಿ ಪುರುಷಸ್ಯ ಏವಮಿತಿ ಧರ್ಮಾಣಾಂಚ ವೇದನಸ್ಯ ಸಹೈವ ಮೋಕ್ಷ ಹೇತುತ್ವ ಕಥನಾದಿತ್ಯರ್ಥಃ. ಏನು ಹೇಳಿದ್ದಾರೆ? ವಿರುದ್ಧ ಧರ್ಮಗಳಿಗೆ ಮೋಕ್ಷ ಸಾಧನತ್ವವನ್ನು ಜೀವನಲ್ಲಿ ಇಲ್ಲದೇ ಇರುವಂತಹ ಭಗವಂತನಲ್ಲಿ ಮಾತ್ರ ಇರುವ ಗುಣಗಳು ಮೋಕ್ಷ ಸಾಧನ ಆಗಿದೆ ಅಂತ ಹೇಳಿದೆ ಅಂತಂದ್ರೆ ತಮ್ ಏವಂ ವಿದಿತ್ವ ಅಂತ ಹೇಳಿದ್ದಾರೆ. ಅವನನ್ನು ಈ ರೀತಿಯಲ್ಲಿ ತಿಳಿಯಬೇಕು. ಯಾರು ಸಹಸ್ರ ಶೀರ್ಷತ್ವಾದಿ ಧರ್ಮವುಳ್ಳವನಾಗಿದ್ದಾನೋ ಅವನನ್ನು ಏವಂ ಸಹಸ್ರ ಶೀರ್ಷತ್ವಾದಿ ಧರ್ಮವುಳ್ಳವನೇ ಎಂಬುದಾಗಿ ತಿಳಿಯಬೇಕು ಅಂತ ಈ ರೀತಿಯಲ್ಲಿ ತಮ್ ಇತಿ ಪುರುಷಸ್ಯ, ತಮ್ ಎಂಬುದಾಗಿ ಪರಮಾತ್ಮನು, ಹಾಗೆ ಏವಂ ಇತಿ ತದ್ಧರ್ಮಾಣ, ಏವಂ ಎಂಬುದಾಗಿ ಭಗವಂತನ ಧರ್ಮಗಳನ್ನು ಅದನ್ನ ತಿಳ್ಕೊಳ್ಬೇಕು ಎಂಬುದಾಗಿ ಭಗವಂತನ ಧರ್ಮಗಳ ಜ್ಞಾನದಿಂದ ಮೋಕ್ಷವನ್ನು ಹೇಳಿರೋದ್ರಿಂದ ಧರ್ಮಗಳಿಗೆ ಏನು ಹೇಳಿದಂತೆ ಆಯಿತು? ಮೋಕ್ಷ ಹೇತುತ್ವ ಕಥನ. ಆ ಧರ್ಮಗಳಿಗೆ ಮೋಕ್ಷ ಕಾರಣತ್ವವನ್ನು ಹೇಳಿದಂತೆ ಆಯಿತು. ಅನಿವರ್ತ್ಯಾಹ, ಅದು ಬ್ರಹ್ಮವತ್ ಅನಿವರ್ತ್ಯಾಹ, ಬ್ರಹ್ಮನಂತೆ ನಿವೃತ್ತಿ ಆಗತಕ್ಕಂಥವುಗಳಲ್ಲ. ನಿವೃತ್ತಿ ಆಗೋದಿಲ್ಲ ಅಂದ್ರೆ ಏನರ್ಥ? ನಾಶ ಆಗೋದಿಲ್ಲ. ಸತ್ಯಾಶ್ಚ, ಸತ್ಯವೂ ಆಗುತ್ತದೆ. ಏವಂ ವಿದ್ವಾನಿತಿ ಜ್ಞಾನಂ ಶ್ರೂಯತೆ ಸಪ್ರಕಾರಕಂ ನಿಷ್ಪ್ರಕಾರಕಥಿ ವೇದ್ಯಂ ವೇದ್ವೈತಂ ನಾತ್ರ ಶೋಭತೆ. ಶ್ರುತಿಯಲ್ಲಿ ಏವಂ ವಿದ್ವಾನ್ ಅಂತಿದೆ. ಏವಂ ವಿದ್ವಾನ್ ಅಂದ್ರೆ ಏನರ್ಥ? ಏತಾದೃಶ ಗುಣ ವಿಶಿಷ್ಟನನ್ನಾಗಿ ತಿಳಿಯುವುದು. ಏವಂ ವಿದ್ವಾನ್ ಅಂತಂದ್ರೆ ಭಗವಂತನನ್ನು ಗುಣವಿಶಿಷ್ಟ ಎಂಬುದಾಗಿ ತಿಳಿದು. ಹಾಗಾದ್ರೆ ಏತಾದೃಶ ಜ್ಞಾನ ಅದು ಮೋಕ್ಷಕ್ಕೆ ಸಾಧನ ಎಂಬುದಾಗಿ ತಿಳಿದು ಬರ್ತಾ ಇದೆ. ಪುರುಷ ಸೂಕ್ತದಲ್ಲಿ ಯಾವ ಭಗವಂತನ ಸ್ವರೂಪವನ್ನು ನಿರೂಪಣೆ ಮಾಡಿದ್ದಾರೆ? ಪುರುಷ ಸೂಕ್ತದಿಂದ ಯಾವ ರೀತಿಯಲ್ಲಿ ಭಗವಂತನ ಜ್ಞಾನ ಬರುತ್ತೆ ಅಂದರೆ ಸಪ್ರಕಾರಕ ಜ್ಞಾನ ಬರುತ್ತೆ. ಸಪ್ರಕಾರಕ ಜ್ಞಾನ ಅಂದರೆ ಏನರ್ಥ? ವಿಶೇಷಣ ವಿಶಿಷ್ಟನಾದ ಭಗವಂತನ ಜ್ಞಾನ ಬರುತ್ತೆ. ಯಾಕೆ ಏವಂ ಅಂತ ಹೇಳಿದ್ದಾರೆ? ತಮೇವಂ ವಿದ್ವಾನ್ ಅಮೃತಯ ಭವತಿ ಅಂತ ಶ್ರುತಿ ವಾಕ್ಯ ಇರೋದ್ರಿಂದ, ಏವಂ ಎಂಬುದಾಗಿ ಹೇಳಿರೋದ್ರಿಂದ, ಏವಂ ಅಂತಂದ್ರೆ ಏತಾದೃಶ ಗುಣ ವಿಶಿಷ್ಟತ್ವೇನ. ಹಾಗಾದ್ರೆ ಆ ಜ್ಞಾನ ಏನಾಯ್ತು? ಗುಣ ವಿಶಿಷ್ಟವಾದ ಜ್ಞಾನ, ಸಪ್ರಕಾರಕ ಜ್ಞಾನ ಆಯ್ತು. ಏವಮೇವ ಅಲ್ಲಿ ತಮ್ ಏವಂ ವಿದಿತ್ವ ಅಂದ್ರೆ ಏವಮೇವ ಅಂತಾನೆ ಹೇಳದಂತೆ ಆಯ್ತು.
ಏವಂ ಅಂತ ಹೇಳಿದ್ರೆ ಹೀಗೆ ತಿಳಿಬೇಕು ಅಂತ. ಅಂದ್ರೆ ಹೀಗೆ ತಿಳಿಬೇಕು ಅಂದ್ರೆ ಹೀಗೇ ತಿಳಿಬೇಕು ಅಂತಾನೆ ಅರ್ಥ. ಸ್ವಪ್ರಕಾಶ ಸ್ವಪ್ರಕಾಶ ಇರುವುದು. ಸ್ವಪ್ರಕಾಶ ಸ್ವಪ್ರಕಾಶ. ಸಪ್ರಕಾರಕ ಸ್ವಪ್ರಕಾಶ ಅಲ್ಲ, ಇಲ್ಲಿ ಸಪ್ರಕಾರಕ ಜ್ಞಾನ. ಸ್ವಪ್ರಕಾಶ ಜ್ಞಾನ ಬೇರೆ, ಸಪ್ರಕಾರಕ ಜ್ಞಾನ ಬೇರೆ. ಯಾವುದು ಇನ್ನೊಂದರ ಅಪೇಕ್ಷೆ ಇಲ್ಲದೆ ತಿಳಿದು ಬರುತ್ತೋ ಅದು ಸ್ವಪ್ರಕಾಶ. ಸೂರ್ಯ ಸ್ವಪ್ರಕಾಶ. ಸೂರ್ಯನ ನೋಡ್ಲಿಕ್ಕೆ ಇನ್ನೊಂದು ಬೆಳಕು ಬೇಕಾಗುತ್ತೆ ಅಂದ್ರೆ ಸೂರ್ಯ ಸ್ವಪ್ರಕಾಶ. ಇನ್ನ ಈಗ ಘಟಾದಿಗಳಿದೆಯಲ್ಲ, ಇದು ಸ್ವಪ್ರಕಾಶ ಅಲ್ಲ. ಯಾಕೆ? ಘಟಾದಿಗಳು ಇರಬೇಕು ಅಂತಾದ್ರೆ ಘಟ ಇದೆ, ಕತ್ತಲೆ ಇದೆ, ಕಾಣಿಸುತ್ತಾ? ಇಲ್ಲ. ಘಟ ಇದೆ, ಕಣ್ಣಿಲ್ಲ, ಕಾಣಿಸುತ್ತಾ? ಇಲ್ಲ. ಹಾಗಾದ್ರೆ ಘಟ ಇದೆ, ಕಣ್ಣಿದೆ, ನಾವೆಲ್ಲೋ ಇದ್ದೇವೆ, ಘಟ ಎಲ್ಲೋ ಇದೆ, ಕಾಣಿಸುತ್ತಾ? ಬೆಳಕು ಇದೆ, ಘಟ ಇದೆ, ಕಣ್ಣಿದೆ, ಬೆಳಕಿದೆ, ನಾವೆಲ್ಲಿದ್ದೇವೆ? ಎಲ್ಲೋ ಇದ್ದೇವೆ. ಘಟ ಇಲ್ಲಿದೆ, ಎಲ್ಲೋ ಇದೆ, ಕಾಣಿಸುತ್ತಾ? ಹಾಗೆ ಹೀಗೆ ಏನಾಯ್ತು? ಘಟ ಎಂತಕ್ಕಂಥ ಸ್ವಪ್ರಕಾಶ, ಸೂರ್ಯ ಸ್ವಪ್ರಕಾಶ. ಕಣ್ಣಿದೆ ಅಂತ ಆದ್ರೆ ಅವಾಗ ಸೂರ್ಯ ಈಗೂ ಕೂಡ ಕಾಣಿಸ್ತಾ ಇದೆ, ಬೆಳಕಿನ ರೂಪದಲ್ಲಿ ಕಾಣಿಸ್ತಾ ಇದೆ, ಸ್ವಪ್ರಕಾಶ. ಸಪ್ರಕಾರಕ ಅಂತಂದ್ರೆ ಈಗ ಸೂರ್ಯನಲ್ಲಿ ಬೆಳಕಿದೆ, ಆ ಬೆಳಕು ಎಂತ ಬೆಳಗುವಿಕೆ ಅದು ಗುಣ. ಆ ಸೂರ್ಯನಲ್ಲಿ ಇರತಕ್ಕಂಥ ಬೆಳಗುವಿಕೆ ಅದು ಗುಣ. ಪ್ರಕಾಶತ್ವ ವಿಶಿಷ್ಟ ಸೂರ್ಯನ ಜ್ಞಾನ, ಇದು ಸಪ್ರಕಾರಕ ಜ್ಞಾನ. ಹಾಗೆ ಅಯಂ ಘಟ ಜ್ಞಾನ ಬಂದಾಗ ಇದಂತ್ವ ವಿಶಿಷ್ಟ ಘಟದ ಜ್ಞಾನ. ಹಾಗೆ ಸಹಸ್ರ ಶೀರ್ಷ ಪುರುಷ ಅಂತಂದ್ರೆ ಸಹಸ್ರ ಶೀರ್ಷತ್ವ ಪ್ರಕಾರಕ ವಿಶೇಷಣ ವಿಶಿಷ್ಟ ಜ್ಞಾನ. ಅದರಿಂದ ಏವಂ ವಿದ್ವಾನ್ ಎಂಬುದಾಗಿ ಸಪ್ರಕಾರಕ ಜ್ಞಾನ ಎಂತಕ್ಕಂಥದ್ದು ಪುರುಷ ಸೂಕ್ತದಲ್ಲಿ ಉಕ್ತವಾಗಿದೆ. ನೀ ಹೇಳ್ತಕ್ಕಂತಹ ನಿಷ್ಪ್ರಾಕಾರಕ ಧೀವೇದ್ಯಂ, ಯಾವುದನ್ನು ವಿಶೇಷಣತೆಯ ಉಲ್ಲೇಖ ಮಾಡದೇ ಇರತಕ್ಕಂತಹ ಜ್ಞಾನಕ್ಕೆ ವಿಷಯವಾಗಿರ್ತಕ್ಕಂತಹ ಈ ಅದ್ವೈತ ಅದು ಪುರುಷ ಸೂಕ್ತದಲ್ಲಿ ಉಕ್ತವೇ ಆಗಿಲ್ಲ, ಪ್ರತಿಪಾದ್ಯವಾಗಿಲ್ಲ. ಏವಂ ವಿದ್ವಾನ್ ಇತಿ, ಏವಂ ವಿದ್ವಾನ್ ಎಂತ ಈ ರೀತಿಯಾಗಿ ಎಂಬುದಾಗಿ ಸಪ್ರಕಾರಕಂ ವಿಶೇಷಣ ಸಹಿತವಾದಂತಹ ಜ್ಞಾನವು ಶ್ರೂಯತೆ ಪುರುಷ ಸೂಕ್ತದಲ್ಲಿ ಹೇಳಲ್ಪಡ್ತಾ ಇದೆ. ನಿಷ್ಪ್ರಕಾರಕ ಧೀವೇದ್ಯಂ, ಯಾವುದನ್ನು ವಿಶೇಷಣತೆಯ ವಿಷೀಕರಿಸದೇ ಇರತಕ್ಕಂತಹ ಜ್ಞಾನಕ್ಕೆ ವಿಷಯವಾದ ತೇ ನಿನ್ನ ಅದ್ವೈತಂ ಐಕ್ಯವು ಅತ್ರ ಈ ಪುರುಷ ಸೂಕ್ತದಲ್ಲಿ ನ ಶೋಭತೆ, ಶೋಭಿಸುವುದಿಲ್ಲ, ಪ್ರತಿಪಾದ್ಯವಾಗಿಲ್ಲ. ಏವಂ ವಿದ್ವಾನ್ ಇತಿ, ಏವಂ ವಿದ್ವಾನ್ ಎಂಬುದಾಗಿ ಸಪ್ರಕಾರಕಂ ವಿಶೇಷಣ ಸಹಿತವಾಗಿ ಜ್ಞಾನವು ಶ್ರೂಯತೆ ಪುರುಷ ಸೂಕ್ತದಲ್ಲಿ ಪ್ರತಿಪಾದಿತವಾಗಿದೆ. ನಿಷ್ಪ್ರಕಾರಕ ದಿವ್ಯದ್ಯಂ, ಯಾವುದನ್ನು ವಿಶೇಷಣತೆಯ ಉಲ್ಲೇಖ ಮಾಡದೇ ಇರತಕ್ಕಂತಹ ಜ್ಞಾನಕ್ಕೆ ವಿಷಯವಾದ ತೇನಿನ ಅದ್ವೈತಂ ಐಕ್ಯವು ಅತ್ರ ಈ ಪುರುಷ ಸೂಕ್ತದಲ್ಲಿ ನ ಶೋಭತೆ, ಶೋಭಿಸುವುದಿಲ್ಲ, ಪ್ರತಿಪಾದ್ಯವಾದಂತಹ. ಐಕ್ಯಾರ್ಥಕತ್ವೇ ದೂಷಣಾಂತರಮ, ಒಂದು ವೇಳೆ ಪುರುಷ ಸೂಕ್ತ ಐಕ್ಯವನ್ನು ಪ್ರತಿಪಾದನೆ ಮಾಡುತ್ತೆ ಅಂತ ಹೇಳಿದ್ರೆ ಇನ್ನೊಂದು ದೋಷವನ್ನು ಹೇಳ್ತಾ ಇದ್ದಾರೆ. ಪುರುಷ ವೇದಂ ಎನ್ನತಕ್ಕಂಥ ವಾಕ್ಯ ಅಭೇದವನ್ನು ಐಕ್ಯವನ್ನು ಪ್ರತಿಪಾದನೆ ಮಾಡುತ್ತೆ ಅಂತ ಹೇಳಿದ್ರೆ ಇನ್ನೊಂದು ದೋಷವನ್ನು ಹೇಳ್ತಾ ಇದ್ದಾರೆ. ನಿಷ್ಪ್ರಕಾರಕ ಚರ್ಮವೃತ್ತಿ ವೇದ್ಯತ್ವೇನ ಅಂಗೀಕೃತಂ ತವ ಐಕ್ಯಂ, ಅವರು ಐಕ್ಯ ಎಂತಕ್ಕಂಥದ್ದು ವೇದಾಂತದಿಂದ ನಿಷ್ಪ್ರಕಾರಕ, ಯಾವುದನ್ನು ವಿಶೇಷಣತೆಯ ಗ್ರಹಿಸದೇ ಇರತಕ್ಕಂತಹ ಚರ್ಮವೃತ್ತಿ ಕೊನೇ ಜ್ಞಾನ, ಅದರಿಂದ ಅದು ತಿಳಿಯಲ್ಪಡ್ತಾ ಇದೆ, ಆ ಜ್ಞಾನಕ್ಕೆ ವಿಷಯವಾಗಿದೆ ಅಂತ ಹೇಳಿದ್ದಾರೆ. ಅದರಿಂದಾಗಿ ಎಂತಹ ಜ್ಞಾನ ಅದು? ನಿಷ್ಪ್ರಕಾರ. ವಿಶೇಷಣ ವಿಷೇಕವಾಗಿರ್ತಕ್ಕಂತಹ ವಸ್ತುವನ್ನು ತಿಳಿಸ್ಕೊಡ್ತಕ್ಕಂತಹ ಈ ವಾಕ್ಯದಲ್ಲಿ ಅತ್ರ ಅಂತಂದ್ರೆ ಸಪ್ರಕಾರಕ ಜ್ಞಾನ, ವಿಶೇಷಣ ಸಹಿತವಾಗಿರ್ತಕ್ಕಂತಹ ಜ್ಞಾನ, ಆ ಜ್ಞಾನಕ್ಕೆ ವಿಷಯ ಅದನ್ನು ತಿಳಿಸ್ಕೊಡ್ತಕ್ಕಂತಹ ಈ ವಾಕ್ಯ ಯಾವುದು? ಪುರುಷ ಸೂಕ್ತದ ವಾಕ್ಯ. ಅಲ್ಲಿ ಆ ಪುರುಷ ಸೂಕ್ತದಲ್ಲಿ ಐಕ್ಯ ವಿಷಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಏತಾವಾನಸ್ಯ ಮಹಿಮಾ ತತೋ ಜ್ಯಾಯಾಂಶ್ಚ ಪೂರುಷಃ
ಭವೇತ್ ಸರ್ವೋಪಿ ಮಹಿಮಾ ಭವೇತ್ ನ ಚೇತ್ ವಿರುದ್ಧೋ ಹೇತು ಸ್ಯಾತ್ ನ ಚೇತ್ ವಿರುದ್ಧೋ ಸ್ಯಾತ್ ಅನುವಾದೋಪ್ಯನನ್ವಿತಃ ಏತಾವಾನಸ್ಯ ಮಹಿಮಾ. ಭಗವಂತನ ಮಹಿಮೆ ಹೀಗಿದೆ. ಹೇಗಿದೆ? ಸಾವಿರಾರು ತಲೆ, ಸಾವಿರಾರು ಕಣ್ಣು, ಸಾವಿರಾರು ಪಾದ, ಮುಕ್ತ ನಿಯಾಮಕತ್ವ, ಅಮುಕ್ತ ನಿಯಾಮಕತ್ವ, ಇದೆಲ್ಲ ಏತಾವಾನಸ್ಯ ಮಹಿಮಾ. ಇದೆಲ್ಲ ಭಗವಂತನ ಮಹಿಮೆ. ಅದರಿಂದ ಏನು? ತತಃ ಪುರುಷಃ ಜ್ಞಾಯಾನ್ಶ್ಚ. ಅದರಿಂದ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ. ಜ್ಞಾಯಾನ್ ಅಂದರೆ ಏನಂತ? ಎಲ್ಲರಿಗಿಂತ ಶ್ರೇಷ್ಠ ಅಂದರೆ ಸರ್ವೋತ್ತಮ. ಭಗವಂತ ಸರ್ವೋತ್ತಮ ಎಂಬುದಾಗಿ ಈ ಮಹಿಮೆ ಎಲ್ಲವೂ ಕೂಡ ಪರಮಾತ್ಮನ ಸರ್ವೋತ್ತಮತ್ವಕ್ಕೆ ಕಾರಣವಾಗಿದೆ ಅಂತ ಹೇಳ್ತಾ ಇದ್ದಾರೆ. ತತಃ ಧ್ಯಾಯ ಪರಮಾತ್ಮ ಆದ್ದರಿಂದ ಸರ್ವೋತ್ತಮ. ಆದ್ದರಿಂದ ಅಂದ್ರೆ ಏನರ್ಥ? ಹಿಂದೆ ಹೇಳಿರ್ತಕ್ಕಂತಹ ಮಹಿಮೆ ಉಳ್ಳವನಾದ್ದರಿಂದ ಆ ಮಹಿಮೆ ಅಂತಕ್ಕಂಥದ್ದೇನಾಯ್ತು? ಪರಮಾತ್ಮನ ಸರ್ವೋತ್ತಮತ್ವಕ್ಕೆ ಕಾರಣ ಆಯಿತು. ಅದನ್ನು ಹೇಳ್ತಾರೆ ಪೂರ್ವೋಕ್ತ ಮಹಿಮಾ ಜಾಯಸ್ವೇ ಹೇತುರುಚ್ಯತೆ. ಭಗವಂತನು ಸರ್ವೋತ್ತಮನಾಗಿದ್ದಾನೆ ಎಂತಕ್ಕಂಥದ್ದನ್ನು ಸಮರ್ಥನೆ ಮಾಡಲಿಕ್ಕೆ ಹಿಂದೆ ಹೇಳಿರುವ ಮಹಿಮೆ ಯಾವುದದು? ಏತಾವಾನಸ್ಯ ಮಹಿಮಾ ಅಂತ ಶ್ರುತಿ ಹೇಳ್ತಾ ಇದೆ. ಸಹಸ್ರಶೀರ್ಷತ್ವಾದಿ ಮುಕ್ತ ನಿಯಾಮಕತ್ವಾದಿ ಮಹಿಮಾ ಅದು ಪರಮಾತ್ಮನಲ್ಲಿ ಸರ್ವೋತ್ತಮತ್ವಕ್ಕೆ ಕಾರಣವಾಗಿದೆ ಅಂತ ಶ್ರುತಿ ಹೇಳ್ತಾ ಇದೆ. ಅತಃ ಪೂರ್ವೋದಿತೋಪಿ ಅರ್ಥಃ ಸರ್ವೋಪಿ ಮಹಿಮಾ ಭವೇತ್. ಹಿಂದೆ ಹೇಳಿದಂತಹ ಎಲ್ಲ ಅರ್ಥವೂ ಕೂಡ ವಿಷಯವೂ ಕೂಡ ಅದು ಮಹಿಮೆಯೇ ಆಗಿರ್ತದೆ. ಈಗ ಪುರುಷ ಏವೇದಂ ಸರ್ವಮಂದಿಗೆ ಮಹಿಮೆ ಅಭೇದವನ್ನು ಹೇಳಿಬಿಟ್ಟು ಪುರುಷ ಏವೇದಂ ಸರ್ವಂ ಇದೆಲ್ಲವೂ ಕೂಡ ಪರಮಾತ್ಮನೇ ಅಂದ್ರೆ ಇದು ಪರಮಾತ್ಮನ ಮಹಿಮೆ ಆಗುತ್ತಾ? ಈ ಜಡ ಪದಾರ್ಥ ಎಲ್ಲ ಪರಮಾತ್ಮನೇ ಅಂತ ದೋಷ ಹೇಳಂಗಾಗುತ್ತೆ. ಪರಮಾತ್ಮನ ಮಹಿಮೆಯನ್ನು ಹೇಳದಂತೆ ಆಗೋದಿಲ್ಲ. ಅದರಿಂದಾಗಿ ಪರಮಾತ್ಮನನ್ನು ಸರ್ವೋತ್ತಮ ಅಂತ ಹೇಳಲಿಕ್ಕೆ ಈ ಮಹಿಮೆಗಳೆಲ್ಲ ಕಾರಣ ಅಂತ ಹೇಳ್ತಾ ಇರೋದ್ರಿಂದ ಪುರುಷ ಏವೇದಂ ಎಂತಕ್ಕಂತಹ ವಾಕ್ಯದಿಂದಲೂ ಕೂಡ ನಾವು ಹೇಳುವ ಹಾಗೆ ಇದಂ ಸರ್ವಂ ಪುರುಷ ಏವ, ಇದೆಲ್ಲವೂ ಪರಮಾತ್ಮನ ಅಧೀನದಲ್ಲಿದೆ ಅಂತ ಈ ಅರ್ಥವನ್ನು ಹೇಳಿದಾಗ ಪರಮಾತ್ಮನ ಮಹಿಮೆಯನ್ನು ಹೇಳಿದಂತೆ ಆಗುತ್ತೆ. ಇದಂ ಸರ್ವಂ ಪುರುಷ ಏವ, ಇದೆಲ್ಲವೂ ಪರಮಾತ್ಮನೇ, ಅವನಿಂದ ಅಭಿನ್ನವಾಗಿದೆ ಅಂತ ಅರ್ಥ ಹೇಳಿದ್ರೆ ಆವಾಗ ಪರಮಾತ್ಮನ ಮಹಿಮೆ ಹೇಳಿದಂತೆ ಆಗುವುದಿಲ್ಲ. ಅದರಿಂದ ಏನಾಯಿತು? ಒಂದು ವೇಳೆ ಹೇತು ಏತಾವಾನಸ್ಯ ಮಹಿಮಾ ಪರಮಾತ್ಮ ಸರ್ವೋತ್ತಮ ಯಾಕೆ ಏತಾದೃಶ ಮಹಿಮಾವತ್ವ ಅಂತ ಹೇಳಿದ್ರು. ಅವಾಗ ಏತಾದೃಶ ಮಹಿಮಾವತ್ವೇನ ಸರ್ವೋತ್ತಮತ್ವವನ್ನು ಹೇಳಬೇಕು ಅಂತಂದಾಗ ಈ ಯಾವ ಐಕ್ಯವನ್ನು ಹೇಳ್ತೀರಾ ಅಂತಾದ್ರೆ ಆ ಐಕ್ಯ ಎಂತಕ್ಕಂಥದ್ದು ಸರ್ವೋತ್ತಮತ್ವಕ್ಕೆ ಅದು ಕಾರಣ ಅಲ್ಲ. ಐಕ್ಯ ಇದ್ರೆ ಅವನು ಸರ್ವೋತ್ತಮನಾಗೋದಿಲ್ಲ. ಹಾಗಾದ್ರೆ ಈ ಹೇತು ಇದೆಯಲ್ಲ ಇದು ವಿರುದ್ಧ ಆಯಿತು. ವಿರುದ್ಧ ಅಂದ್ರೆ ಏನರ್ಥ? ಶಾಸ್ತ್ರದಲ್ಲಿ ವಿರೋಧ ಅಂತಂದ್ರೆ ಸಾಧ್ಯಾಭಾವ ವ್ಯಾಪ್ತ ಹೇತು ವಿರುದ್ಧ. ಯಾವ ಹೇತು ಸಾಧ್ಯ ಇಲ್ಲದೆ ಇರುವಂತಹ ಕಡೆಯಲ್ಲೇ ಇದೆಯೋ ಅದನ್ನು ವಿರುದ್ಧ ಅಂತ ಕರೀತಾರೆ. ಸರ್ವೋತ್ತಮತ್ವ ಈ ಏತಾದೃಶ ಗುಣವತ್ವ ಎಂತಕ್ಕಂಥದ್ದು ಎಲ್ಲಿ ಐಕ್ಯ ಎಂತಕ್ಕಂಥದ್ದು ಅದು ಎಲ್ಲಿದ್ದಲ್ಲಿಲ್ಲ, ಸರ್ವೋತ್ತಮತ್ವ ಇದ್ದಲ್ಲಿಲ್ಲ. ಐಕ್ಯ ಎಂತಕ್ಕಂಥದ್ದು ಎಲ್ಲಿ ಅದು ಮಹಿಮೆ ಆಗಬೇಕು. ಈ ಮಹಿಮೆ ಎಂತಕ್ಕಂಥದ್ದು ಸರ್ವೋತ್ತಮತ್ವಕ್ಕೆ ಕಾರಣ ಆಗಬೇಕು. ಆದರೆ ಐಕ್ಯ ಇದೆ ಅಂತಾದ್ರೆ ಸರ್ವೋತ್ತಮತ್ವ ಇಲ್ಲ. ಶಬ್ದ ಕೃತಕ ನಿತ್ಯತ್ವ, ಶಬ್ದ ಎಂತಕ್ಕಂಥದ್ದು ಜನ್ಯವಾಗಿದೆ, ಯಾಕೆ ನಿತ್ಯವಾದ್ರಿಂದ. ಎಲ್ಲಿಯಾದ್ರೂ ನಿತ್ಯತ್ವ ಇದ್ದಲ್ಲಿ ಕೃತಕತ್ವ ಇರುತ್ತಾ? ಹುಟ್ಟಿದ್ದಂತಾಗುತ್ತಾ? ಇಲ್ಲ, ಸಾಧ್ಯಾಭಾವ ವ್ಯಾಪ್ತವಾಯಿತು. ಅದನ್ನು ವಿರುದ್ಧ ಅಂತ ಕರೀತಾರೆ. ಹಾಗಿಲ್ಲೂ ಕೂಡ ಎಲ್ಲಿ ಸರ್ವೋತ್ತಮತ್ವ ಇಲ್ಲವೋ ಅಲ್ಲಿಯೇ ಅಭೇದ ಇರೋದು. ಅದರಿಂದ ಈ ಅಭೇದ ಮಹಿಮೆ ಅಂತಕ್ಕಂಥದ್ದು ಸಾಧ್ಯಾಭಾವ ವ್ಯಾಪ್ತವಾಯಿತು. ಅದರಿಂದಾಗಿ ವಿರೋಧ ಇರ್ತಕ್ಕಂಥ ದೋಷ ಬರುತ್ತೆ. ಅಷ್ಟೇ ಅಲ್ಲ, ಅನುವಾದೋಪಿ ಅನನ್ವಿತ. ಇಲ್ಲಿ ಅನುವಾದ ಮಾಡ್ತಾ ಇದ್ದಾರೆ ಅಂತ ಹೇಳ್ತೇವೆ ಅಂತಂದ್ರೆ ಅನುವಾದ ಮಾಡೋದಕ್ಕೆ ಏನನ್ವಯ? ಈ ಗುಣಗಳನ್ನೆಲ್ಲ ಅನುವಾದ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಎಲ್ಲಿಯಾದರೂ ಸಂಬಂಧ ಹೇಳಬೇಕು. ಎಲ್ಲಿ ಸಂಬಂಧ ಹೇಳ್ತೀರಾ? ಅದು ಅಸಂಬದ್ಧ ಅಂತ ಆಗಿರುತ್ತೆ. ಅದರಿಂದಾಗಿ ಅನುವಾದ ಮಾಡಿದ್ದಾರೆ ಅಂತ ಕೂಡ ಹೇಳಲಿಕ್ಕೆ ಬರುವುದಿಲ್ಲ.
ಏತಾವಾನಸ್ಯ ಮಹಿಮಾ ತಥೋಜ್ಯಾಯಾಂಶ್ಚ ಪುರುಷಃ. ಇದಕ್ಕೇನರ್ಥ? ಅಸ್ಯ ಈ ಪುರುಷ ಸೂಕ್ತ ಪ್ರತಿಪಾದ್ಯನಾದ ಪೂರ್ಣ ಷಡ್ಗುಣೇಶ್ವರ್ಯ ಸಂಪನ್ನನಾದ ಪರಮಾತ್ಮನ ಮಹಿಮಾ ಮಹಿಮೆಯು ಏತಾವಾನ್ ಇಷ್ಟಿದೆ. ತತಃ ಆದ್ದರಿಂದ ಪುರುಷಃ ಪುರುಷ ಸೂಕ್ತ ಪ್ರತಿಪಾದ್ಯನಾದ ಪರಮಾತ್ಮನು ಜಾಯಾನ್ ಸರ್ವೋತ್ತಮನಾಗಿದ್ದಾನೆ. ಇತಿ ಈ ರೀತಿಯಾಗಿ ಪೂರ್ವೋಕ್ತ ಮಹಿಮಾ ಹಿಂದೆ ಹೇಳಿರುವಂತಹ ಎಲ್ಲ ಮಹಿಮೆಯು ಸಹಸ್ರ ಶೀರ್ಷತ್ವ ಮುಕ್ತ ಜ್ಞಾಪಕತ್ವ ಎಲ್ಲ ಮಹಿಮೆಯು ಜಾಯಸ್ವೇ ಸರ್ವೋತ್ತಮತ್ವ ವಿಷಯದಲ್ಲಿ ಹೇತುವಾಗಿ ಉಚ್ಯತೆ ಹೇಳಲ್ಪಡ್ತಾ ಇದೆ. ಪರಮಾತ್ಮ ಸರ್ವೋತ್ತಮ ಯಾಕೆ? ಏತಾದಶ ಮಹಿಮಾವತ್ವ ಸಹಸ್ರ ಶೀರ್ಷತ್ವಾದಿ ಮಹಿಮಾವತ್ವ ಎಂಬುದಾಗಿ ಸಹಸ್ರ ಶೀರ್ಷತ್ವಾದಿ ಮಹಿಮೆಯು ಸರ್ವೋತ್ತಮತ್ವಕ್ಕೆ ಕಾರಣ ಹೇತು ಎಂಬುದಾಗಿ ಹೇಳಿದ್ದಾನೆ. ಅತಃ ಆದ್ದರಿಂದ ಪೂರ್ವೋದಿತಃ ಅಪಿ ಹಿಂದೆ ಹೇಳಿರುವಂತಹ ಪುರುಷೇವೇನಂ ಸರ್ವಂ ಎಂತಕ್ಕಂತಹ ಅರ್ಥ ಈ ಅರ್ಥವೂ ಕೂಡ ಸರ್ವೋಪಿ ಎಲ್ಲವೂ ಮಹಿಮಾ ಭವೇ ಮಹಿಮೆಯೇ ಆಗಬೇಕು. ಸರ್ವೋಪಿ ಅರ್ಥ ಎಲ್ಲ ವಿಷಯವೂ ಕೂಡ ಮಹಿಮಾ ಭವೇ ಮಹಿಮೆಯೇ ಆಗಬೇಕು. ನಚೇ ಒಂದು ವೇಳೆ ಇದು ಮಹಿಮೆ ಆಗಲಿಲ್ಲ ಅಂತಾದರೆ ಆಗ ಹೇತುವು ವಿರುದ್ಧ ಸ್ಯಾತ್ ಸಾಧ್ಯದ ಜೊತೆಯಲ್ಲಿ ಸಂಬಂಧ ಇಲ್ಲದೆ ಇರತಕ್ಕಂಥ ಸಾಧ್ಯಾಭಾವ ವ್ಯಾಪ್ತವಾದಂತಹದ್ದು ವಿರೋಧ ಇರತಕ್ಕಂಥ ದೋಷವುಳ್ಳದ್ದು ಸ್ಯಾತ್ ಆಗ್ತಾ ಇದೆ. ಅನುವಾದ ಅಪಿ ಏತಾವಾನ್ ಅಸ್ಯ ಮಹಿಮಾ ಎಂಬತಕ್ಕಂಥದ್ದು ಕೇವಲ ಅನುವಾದ ಮಾಡಿದ್ದು ಅವನಲ್ಲಿಲ್ಲ ಅಂತಂದ್ರೆ ಆವಾಗ ಅದು ಅನನ್ವಿತ, ಅದಕ್ಕೆ ಪ್ರಕೃತಕ್ಕೆ ಸಂಬಂಧ ಇಲ್ಲ, ಅಸಂಬದ್ಧ ಅಂತ ಆಗುತ್ತೆ. ಸಾಧ್ಯ ಅಭಾವ ಹೇತು ಯಾವುದಿತ್ತು ಹೇಳಿ ಸ್ವಲ್ಪ ಸಾಧ್ಯಾಭಾವ ವ್ಯಾಪ್ತವಾದ ಹೇತು ಅದನ್ನ ಏನಂತ ಕರೀತಾರೆ? ವಿರುದ್ಧ. ಉದಾಹರಣೆಗೆ ಘಟಃ ನಿತ್ಯ ಕೃತಕ, ಘಟ ನಿತ್ಯ ಕೃತಕ, ಘಟ ನಿತ್ಯ ಆಗಿದೆ. ಯಾಕೆ? ಹುಟ್ಟಿರೋದ್ರಿಂದ ಯಾವುದು ಹುಟ್ಟಿರುತ್ತೋ ನಿತ್ಯ ಆಗಿ ಸಾಧ್ಯವಿಲ್ಲ. ಆದ್ದರಿಂದ ಎತ್ತರ ಕೃತಕತ್ವ ತತ್ರ ನಿತ್ಯತ್ವ ಅಂತ ಹೇಳಿ ಬರಲ್ಲ. ಎತ್ತರ ಕೃತಕತ್ವ ತತ್ರ ಅನಿತ್ಯತ್ವ ಅಂತ ಹೇಳಿ. ಈ ಶರೀರ ಇದೆ, ಶರೀರ ಕೃತಕ, ಇದೇನಾಗಿದೆ? ನಿತ್ಯನ ಇಲ್ಲ, ಅನಿತ್ಯ ಹುಟ್ಟಿದ್ದು. ಆದ್ದರಿಂದ ಎತ್ತರ ಕೃತಕತ್ವ ತತ್ರ ಅನಿತ್ಯತ್ವ. ಆದ್ರೆ ಇಲ್ಲಿ ಹೇತು ಸಾಧ್ಯ ಮಾಡಿರೋದು ಅದನ್ನ ನಿತ್ಯತ್ವ. ಅಂದ್ರೆ ಕೃತಕತ್ವ ಮತ್ತು ನಿತ್ಯತ್ವ ಅದು ವ್ಯಾಪ್ತಿ ಉಳ್ಳದಲ್ಲ. ಅರ್ಥಾತ್ ಕೃತಕತ್ವ ಇದ್ದಲ್ಲಿ ನಿತ್ಯತ್ವ ಇರಲ್ಲ, ಮತ್ತೇನಿರುತ್ತೆ? ಅನಿತ್ಯತ್ವವೇ ಇರುತ್ತೆ. ಅದರಿಂದ ಸಾಧ್ಯಾಭಾವ ವ್ಯಾಪ್ತಿ ಸಾಧ್ಯ ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ, ವಿರೋಧ ಅಂತ ದೋಷ. ಏತಾವಾನಸ್ಯ ಮಹಿಮಾ ತಥೋಜ್ಯಾಯಾಂಶ್ಚ ಪುರುಷಃ ಅಸ್ಯ ಈ ಪೂರ್ಣ ಷಡ್ಗುಣೇ ಸಂಪನ್ನನಾದಂತಹ ಪರಮಾತ್ಮನ ಮಹಿಮೆಯು ಏತಾವಾನ್ ಸಹಸ್ರ ಶೀರ್ಷತ್ವ ಮೊದಲಾದವುಗಳು ಅವನ ಇಷ್ಟು ಇದೆಲ್ಲವೂ ಅವನ ಮಹಿಮೆ. ತತಃ ಏತಾದೃಶ ಮಹಿಮೆ ಉಳ್ಳವನಾದ್ದರಿಂದ ಪುರುಷಃ ಪೂರ್ಣ ಷಡ್ಗುಣೈಶ್ವರ್ಯ ಸಂಪನ್ನನಾದ ಪರಮಾತ್ಮನು ಜಾಯಾನ್ ಸರ್ವೋತ್ತಮನಾಗಿದ್ದಾನೆ. ಈ ರೀತಿಯಾಗಿ ಪೂರ್ವೋಕ್ತ ಮಹಿಮಾ ಹಿಂದೆ ಹೇಳಿರುವ ಸಹಸ್ರ ಶೀರ್ಷತ್ವಾದಿ ಮಹಿಮೆಯು ಜಾಯಸ್ತ್ವೇ ಸರ್ವೋತ್ತಮನಾಗಿದ್ದಾನೆ ಎಂಬತಕ್ಕಂಥ ವಿಷಯದಲ್ಲಿ ಹೇತುವನ್ನಾಗಿ ಹೇಳಿದ್ದಾರೆ. ಅತಃ ಆದ್ದರಿಂದ ಪೂರ್ವೋದಿತಃ ಹಿಂದಿನ ಮಂತ್ರಗಳಲ್ಲಿ ಉಕ್ತವಾದ ಸರ್ವೋಪಿ ಅರ್ಥ ಎಲ್ಲ ವಿಷಯವೂ ಕೂಡ ಮಹಿಮಾ ಭವೇತ್ ಪರಮಾತ್ಮನ ಮಹಿಮೆಯೇ ಆಗಬೇಕು. ಅಭೇದ ಎಂಬತಕ್ಕಂಥದ್ದು ಕೂಡ ಮಹಿಮೆ ಆಗಬೇಕು. ನಚೇ ಮಹಿಮೆ ಆಗಲಿಲ್ಲ ಅಂತಾದರೆ ಆವಾಗ ಹೇತು ಅಂತ ಈ ಜಾಯತ್ವಕ್ಕೆ ಕಾರಣವಾಗಿರ್ತಕ್ಕಂಥ ಸರ್ವೋತ್ತಮತ್ವಕ್ಕೆ ಕಾರಣವಾಗಿರ್ತಕ್ಕಂತಹ ಮಹಿಮಾ ಎಂಬತಕ್ಕಂಥದ್ದು ವಿರುದ್ಧ ಸ್ಯಾತ್ ಸರ್ವೋತ್ತಮತ್ವ ಇಲ್ಲದೇ ಇರತಕ್ಕಂಥ ಕಡೆಯಲ್ಲಿ ಇರೋದು ಅಂತ ಆಗುತ್ತೆ. ಅಷ್ಟೇ ಅಲ್ಲದೇನೆ ಅನುವಾದ ಈ ಸಹಸ್ರ ಶೀರ್ಷತ್ವಾದಿಗಳನ್ನು ಅನುವಾದ ಅಂತ ಹೇಳಿರೋದು ಮಹಿಮೆ ಅಂತ ಅಲ್ಲ ಅದು ಅಂತಂದ್ರೆ ಅವಾಗ ಅನನ್ವಿತ ಅಸಂಬದ್ಧ ಅಂತ ಆಗುತ್ತೆ. ಈ ಹೇಳಿದಕ್ಕೆ ಏನ್ ಪ್ರಯೋಜನ? ಅದು ಅಸಂಬದ್ಧ ಅಂತ ಆಗುತ್ತೆ, ಅಸಂಗತ ಅಂತ. ಐಕ್ಯಾರ್ಥಕತ್ವಾಭಾವೇ
ಪುರುಷಸ್ಯ ಅಂತ ಪೂರ್ಣ ಷಡ್ಗುಣೇಶ್ವರ್ಯ ಸಂಪನ್ನನಾದ ಪರಮಾತ್ಮನ ಮಹಿಮಾ ಮಹಿಮೆ ಇದೆಯಲ್ಲ ಅದು ಏತಾವ ಅದೇನಂತ ಅನಂತ ಸಂಖ್ಯಾಕವಾಗಿದೆ. ಇಷ್ಟೇ ಅಲ್ಲ, ಇಷ್ಟು ಅಂತ ಅರ್ಥ. ಏನಂತ ಪೂರ್ವೋಕ್ತ ಪ್ರಕಾರೇಣ ಬಹುಸಂಖ್ಯಾಕ ಇತ್ಯರ್ಥ. ಭಗವಂತನ ಮಹಿಮೆ ಅನಂತವಾಗಿದೆ. ಸಹಸ್ರ ಶೀರ್ಷತ್ವ, ಸಹಸ್ರಾಪಾತ್ವ, ಸಹಸ್ರಾಕ್ಷತ್ವ, ಮುಕ್ತ ನಿಯಾಮಕತ್ವ, ಈ ರೀತಿಯಲ್ಲಿ ಬಹುಸಂಖ್ಯಾಕವಾಗಿದೆ. ತತಃ ಕಾರಣ ಭಗವಂತನ ಮಹಿಮೆ ಅನಂತವಾದ್ದರಿಂದಾಗಿ ಏನಾಗಿದ್ದಾನೆ ಪುರುಷ. ಪೂರ್ಣ ಷಡ್ಗುಣೇಶ್ವರ್ಯ ಸಂಪನ್ನನಾದ ಪರಮಾತ್ಮನು ಧ್ಯಾಯಾನ್, ಅದಕ್ಕರ್ಥ ಸರ್ವೋತ್ತಮ ಅಂತ. ಧ್ಯಾಯಾನ್ ಸರ್ವೋತ್ತಮ, ಧ್ಯಾಯಾನ್ ಅಂದ್ರೆ ಏನರ್ಥ? ಸರ್ವೋತ್ತಮನಾಗಿದ್ದ. ಇತಿ ಪೂರ್ವೋಕ್ತ ಮಹಿಮಾ, ಹಿಂದೆ ಹೇಳಿರುವಂತಹ ಸಹಸ್ರ ಶೀರ್ಷತ್ವ ಮೊದಲಾಗಿರ್ತಕ್ಕಂತಹ ಮಹಿಮೆಗಳು ಜಾಯಸ್ತ್ವೇ, ಪರಮಾತ್ಮನು ಸರ್ವೋತ್ತಮನಾಗಿದ್ದಾನೆ ಅಂತಕ್ಕಂಥ ವಿಷಯದಲ್ಲಿ ಯತಃ ಹೇತು ರುಚ್ಯತೆ, ಯಾವ ಕಾರಣದಿಂದ ಹೇತುವನ್ನಾಗಿ ಹೇಳ್ತಾ ಇದ್ದಾರೋ ಆದ್ದರಿಂದಾಗಿ ಹಿಂದೆ ಹೇಳಿರ್ತಕ್ಕಂತಹ ಯಾವ ವಿಷಯಗಳಿವೆ ಅದೆಲ್ಲ ಮಹಿಮೆ ಆಗಬೇಕು. ಅಭೇದ ಅಂತ ಹೇಳಿದ್ರೆ ಅದು ಮಹಿಮೆ ಆಗೋದಿಲ್ಲ. ಅತಃ ಪೂರ್ವೋದಿತಃ ಅಂದ್ರೆ ಪೂರ್ವವಾಕ್ತೈ ವಾಕ್ಯೈ ಉದಿತಃ ಸರ್ವೋಪಿ ಅರ್ಥಃ ಮಹಿಮಾ ಮಹಿಮಾರೂಪಃ. ಹಿಂದಿನ ವಾಕ್ಯಗಳಲ್ಲಿ ಹೇಳಿರುವಂತಹ ಎಲ್ಲ ವಿಷಯವೂ ಕೂಡ ಸರ್ವೋಪಿ ಅರ್ಥ, ಎಲ್ಲ ವಿಷಯವೂ ಕೂಡ ಏನಾಗಿದೆ? ಮಹಿಮಾ ಮಹಿಮಾವೇ ಆಗಿದೆ. ನಚೇತ್, ಒಂದು ಮಧ್ಯದಲ್ಲಿ ಹೇಳ್ತಕ್ಕಂತಹ ವಾಕ್ಯ ಅದು ಮಹಿಮಾ ಅಲ್ಲ ಅಂತಾದ್ರೆ ಮಧ್ಯೆ ಐಕ್ಯ ಮುಕ್ತ ಮಹಿಮಾ ರೂಪತಾನ ಉಚ್ಯತೆ ಚೇತ್, ಮಧ್ಯದಲ್ಲಿ ಅಭೇದವನ್ನು ಹೇಳಿ ಪುರುಷ ಏವೇದಂ ಸರ್ವಂ ಅಂತ ಅವರೇನರ್ಥ ಹೇಳ್ತಾರೆ? ಎಲ್ಲವೂ ಕೂಡ ಪರಮಾತ್ಮನೇ, ಅರ್ಥಾತ್ ಎಲ್ಲದಕ್ಕೂ ಪರಮಾತ್ಮನಿಂದ ಅಭೇದ ಇದೆ ಅಂತ ಐಕ್ಯವನ್ನು ನೀವು ಹೇಳ್ತೀರಾ ಅಂತಾದರೆ ಮಹಿಮಾ ರೂಪತ್ವವನ್ನು ಹೇಳಿ. ಐಕ್ಯ ಅಂತ ಮಹಿಮಾ ಅಲ್ಲ, ಆದ್ದರಿಂದ ಮಹಿಮಾ ರೂಪತ್ವವನ್ನು ಹೇಳಿಲ್ಲ ಅಂತಾದರೆ ಅವಾಗ ಹೇತುವು ಏತಾವಾನಸ್ಯ ಮಹಿಮಾ ಇತ್ಯುಕ್ತ ಹೇತು, ಸರ್ವೋತ್ತಮತ್ವಕ್ಕೆ ಕಾರಣವಾಗಿ ಹೇಳಿರ್ತಕ್ಕಂತಹ ಯಾವುದು ಮಹಿಮಾ, ಏತಾವಾನಸ್ಯ ಮಹಿಮಾ ಎಂತಕ್ಕಂಥ ಹೇತು ಇದೆಯಲ್ಲ ಅದು ವಿರುದ್ಧ ಸ್ಯಾತ್, ವಿರುದ್ಧವಾಗುತ್ತೆ ಅಂದ್ರೆ ಏನರ್ಥ? ತ್ವಯಾ ಉಚ್ಯಮಾನ ಐಕ್ಯಸ್ಯ ಧ್ಯಾಯಾನಿತ್ಯುಕ್ತ ಸರ್ವೋತ್ತಮತ್ವಾಖ್ಯ ಸಾಧ್ಯ ವಿಪರ್ಯಯ ವ್ಯಾಪ್ತತ್ವಾದಿತಿ ಭಾವಃ. ಎಲ್ಲೆಲ್ಲಿ ಐಕ್ಯ ಇರುತ್ತೋ ಅಲ್ಲಲ್ಲಿ ಸರ್ವೋತ್ತಮತ್ವ ಅಭಾವ ಇರಬೇಕು. ಸರ್ವೋತ್ತಮತ್ವ ಅಭಾವ ಇದ್ರೇನೆ ಐಕ್ಯ ಇರಲಿಕ್ಕೆ ಸಾಧ್ಯ. ಐಕ್ಯನೂ ಇದೆ, ಸರ್ವೋತ್ತಮತ್ವ ಇದೆ, ಹೇಳಲಿಕ್ಕೆ ಬರುತ್ತಾ? ಇಲ್ಲ. ಪರಮಾತ್ಮ ಸರ್ವೋತ್ತಮ, ಆದರೆ ಪರಮಾತ್ಮ ಜೀವನಿಂದ ಅಭಿನ್ನ, ಹೇಳಲಿಕ್ಕೆ ಬರುತ್ತಾ? ಇಲ್ಲ. ಅದರಿಂದ ತ್ವಯಾ ಉಚ್ಯಮಾನ ಐಕ್ಯ, ನೀವು ಹೇಳ್ತಕ್ಕಂತಹ ಜೀವಬ್ರಹ್ಮರ ಅಭೇದ ಇದೆಯಲ್ಲ ಅದು ಸರ್ವೋತ್ತಮತ್ವ ವಿಪರ್ಯಯ ವ್ಯಾಪ್ತತ್ವ, ಸರ್ವೋತ್ತಮತ್ವದ ಅಭಾವ. ವಿಪರ್ಯಯ ಅಂದ್ರೆ ಅಭಾವ. ಎಲ್ಲೆಲ್ಲಿ ಐಕ್ಯ ಇರುತ್ತೋ ಅಲ್ಲಿ ಸರ್ವೋತ್ತಮತ್ವ ಇರಲ್ಲ, ಸರ್ವೋತ್ತಮತ್ವದ ಅಭಾವವೇ ಇರುತ್ತೆ. ಆದ್ದರಿಂದ ಈ ಐಕ್ಯ ಇರ್ತಕ್ಕಂಥದ್ದು ಸರ್ವೋತ್ತಮತ್ವ ಅಭಾವ ವ್ಯಾಪ್ತ, ವನ್ಯವ್ಯಾಪ್ತ ಧೂಮ. ಯಾಕೆ ಎಲ್ಲೆಲ್ಲಿ ಧೂಮ ಇರುತ್ತೋ ಅಲ್ಲಲ್ಲಿ ವನ್ಯ ಇದ್ದೇ ಇರುತ್ತೆ. ಆದ್ದರಿಂದ ಧೂಮ ಏನಾಯಿತು? ವನ್ಯವ್ಯಾಪ್ತ ಅಂತ ಹೇಳ್ತಾರೆ. ಹಾಗೆ ಎಲ್ಲೆಲ್ಲಿ ಐಕ್ಯ ಇರುತ್ತೋ ಅಲ್ಲಿ ಏನಿರುತ್ತೆ? ಸರ್ವೋತ್ತಮತ್ವ ಅಭಾವ ಇರುತ್ತೆ. ಆದ್ದರಿಂದ ಐಕ್ಯ ಏನಾಯಿತು? ಸರ್ವೋತ್ತಮತ್ವ ಅಭಾವ ವ್ಯಾಪ್ತ ಅಂತ ಹೇಳ್ತಾರೆ. ಧ್ಯಾಯಾನಿತಿ ಉಕ್ತ ಸರ್ವೋತ್ತಮತ್ವಾಕ್ಯ ಸಾಧ್ಯ ವಿಪರ್ಯಯ ವ್ಯಾಪ್ತತ್ವ. ಸಾಧ್ಯ ಯಾವುದು? ಧ್ಯಾಯಾನ್ ಅಂತ ಹೇಳಿರ್ತಕ್ಕಂಥ ಸರ್ವೋತ್ತಮ. ಆದರೆ ಐಕ್ಯ ಇದೆ ಅಂತಂದ್ರೆ ಸರ್ವೋತ್ತಮತ್ವ ಇರಲ್ಲ. ಮತ್ತೆ ಧ್ಯಾಯಾನಂತ ಶಬ್ದದಿಂದ ಹೇಳಿದ ಸರ್ವೋತ್ತಮತ್ವದ ಅಭಾವ, ಅದರಿಂದ ವ್ಯಾಪ್ತವಾಗಿದೆ ಐಕ್ಯ. ಅನುವಾದೋಪ್ಯಾನ್ವಿತ ಏನರ್ಥ ಅದಕ್ಕೆ? ಏತಾವಾನ್ ಇತಿ ಅನೇಕ ಐಕ್ಯಸ್ಯಾಪಿ ಅನುವಾದೆ ತಸ್ಯ ಮಹಿಮಾಘಾತಕತ್ವೇನ ಪುನಃ ಮಹಿಮಾ ಇತಿ ಪದಂ ಅಗ್ನಿನಾ ಸಿಂಚೇದಿತಿ ವತ್ ಅರ್ಥತಃ ಏವ ಅನನ್ವಿತಂ ಸ್ಯಾತ್ ಇತ್ಯರ್ಥಃ. ಏತಾವಾನ್ ಎಂತಕ್ಕಂಥದ್ದಿದೆಯಲ್ಲ ಇದು ಅನೇಕ ಐಕ್ಯ ಅದನ್ನು ಹೇಳ್ತಾ ಇದ್ದಾರೆ. ಏತಾವಾನ್ ಎಂತಕ್ಕಂಥದ್ದು ಪುರುಷ ಏವೇದಂ ಸರ್ವಂ ಎಂಬುದಾಗಿ ಏನು ಪರಮಾತ್ಮನಿಂದ ಎಲ್ಲವೂ ಅಭಿನ್ನವಾಗಿದೆ ಎಂಬುದಾಗಿ ಅನೇಕ ಐಕ್ಯ ಹೇಳಿದ್ದಾರೆ. ಅದನ್ನು ಅನುವಾದ ಮಾಡಿದ್ದಾರೆ ಅಂತಂದ್ರೆ ಅವಾಗ ಏನಾಯ್ತು? ತಸ್ಯ ಮಹಿಮಾ ಘಾತಕತ್ವ. ಈ ಐಕ್ಯ ಇದೆಯಲ್ಲ ಅದು ಭಗವಂತನ ಮಹಿಮೆಯನ್ನು ನಾಶ ಮಾಡಿಬಿಡುತ್ತೆ.
ಭಗವಂತ ಎಲ್ಲರಿಂದ ಅಭಿನ್ನನಾಗಿದ್ದಾನೆ ಅಂತಾದ್ರೆ ಅವನಲ್ಲಿ ಮುಕ್ತ ನಿಯಾಮಕತ್ವಾದಿ ಅಮುಕ್ತ ನಿಯಾಮಕತ್ವ ಧರ್ಮ ಬರುತ್ತಾ? ಇಲ್ಲ, ಅಮುಕ್ತರಲ್ಲ ಅವನೇ, ಮುಕ್ತರಲ್ಲ ಅವನೇ ಅಂದ ಮೇಲೆ ಯಾರಿಗೆ ನಿಯಾಮಕ? ಅದರಿಂದಾಗಿ ಅವನ ಮಹಿಮೆ ಇರ್ತಕ್ಕಂಥದ್ದು ಇಲ್ಲ ಅಂತ ಆಗುತ್ತೆ. ಅದರಿಂದ ಮಹಿಮಾ ಅಂತ ಏತಾವನಸ್ಯ ಮಹಿಮಾ ತಥೋಧ್ಯಾಯಾಂಶ್ಚ ಪುರುಷಃ ಅಂತ ಅಲ್ಲಿ ಇದೆಲ್ಲವೂ ಪರಮಾತ್ಮನ ಮಹಿಮೆ ಅಂತ ಹೇಳಿದ್ದಾರಲ್ಲ, ಅದು ಏನಾಗುತ್ತೆ? ಅಗ್ನಿನ ಸಿಂಚೆ ಅಂತಿದೆ. ಅಗ್ನಿಯಿಂದ ಸಿಂಪಡಿಸಬೇಕು ನೀರನ್ನು. ನಾವು ಈ ರೀತಿಯಲ್ಲಿ ಸಿಂಪಡಿಸ್ತೇವೆ ನೀರನ್ನು. ಎಲ್ಲ ಕಡೆಯಲ್ಲಿ ಸಿಂಪಡಿಸೋದು. ಇನ್ನೊಂದು ಶಬ್ದ ಪ್ರೋಕ್ಷಣೆ ಮಾಡೋದು. ನೀರನ್ನು ಪ್ರೋಕ್ಷಣೆ ಮಾಡೋದು ಆಯ್ತಾ? ಆ ನೀರನ್ನು ಪ್ರೋಕ್ಷಣೆ ಮಾಡಬೇಕು, ಬೆಂಕಿ ಪ್ರೋಕ್ಷಣೆ ಮಾಡಬೇಕು ಅಂತ. ಅಂದ್ರೆ ಅಗ್ನಿನ ಸಿಂಚೇತಿ ಅಂತಕ್ಕಂಥ ವಾಕ್ಯ ಯಾವ ರೀತಿಯಲ್ಲಿ ಅನನ್ವಿತ. ಸೇಚನಕ್ಕೂ ಸಿಂಚನಕ್ಕೂ, ಸೇಚನದ ಸಿಂಚನಕ್ಕೂ ಮತ್ತೆ ಅಗ್ನಿಗೂ ಸಂಬಂಧ ಇಲ್ಲ. ಅಂದ್ರೆ ಅಗ್ನಿನ ಸಿಂಚೇತ್ ಅಂತ ಶಬ್ದ ಯಾವ ರೀತಿಯಲ್ಲಿ ಅನನ್ವಿತ ಅಂತ ಆಗುತ್ತೋ ಹಾಗೆ ಐಕ್ಯವನ್ನು ಹೇಳಿಬಿಟ್ಟು ಜ್ಯಾಯಾನ್ ಅಂತ ಹೇಳಿದ್ರೆ ಅವಾಗ ಐಕ್ಯವನ್ನು ಹೇಳೋದು, ಅನಂತರ ಜ್ಯಾಯಾನ್ ಅಂತ ಹೇಳೋದು, ಅದು ಕೂಡ ಅನನ್ವಿತ ಅಂತ ಆಗುತ್ತೆ. ಅಥವಾ ಜ್ಯಾಯಾಂಶ ಪುರುಷ ಅತಃ ಮಹಿಮೆ ಇರೋದು. ಜ್ಯಾಯಾಂಶ ಅಂತಂದ್ರೆ ಅದಕ್ಕೆ ಸಂಬಂಧವೇ ಇಲ್ಲ ಅಂತ. ಸಮನ್ವಿತ ಆಗೋದು ಅನನ್ವಿತವ? ಸಮನ್ವಿತ ಅನನ್ವಿತ, ಸಮನ್ವಿತ ಆಗ ಅನನ್ವಿತ. ಸಮನ್ವಿತ ಆದ್ರೆ ಅನನ್ವಿತ ಆಗಲ್ಲ. ಸಮನ್ವಿತ ಆಗ ಆಪೋಸಿಟ್ ಸಮನ್ವಯ ಆಗಲ್ಲ, ಸಮನ್ವಿತ ಆಗಲ್ಲ, ಸಮನ್ವಯ ಆಗಲ್ಲ, ಅನನ್ವಯ. ಅನ್ವಯ ಆಗಲ್ಲ. ಇದು ಅನನ್ವಿತ ಅಂಶ. ಈಗ ಐಕ್ಯತ್ವ ಅದಕ್ಕೆ ಏನಾದ್ರು ಎವಿಡೆನ್ಸ್ ಇರ್ತದೆ, ಶ್ರುತಿಯೋ ಅದೇನಾದ್ರು ಕೋಟ್ ಮಾಡ್ತಾರೆ ಯಾವುದಕ್ಕೆ? ಐಕ್ಯತೆ, ಜೀವಗಮ ಹೌದು. ಏಕಮೇವಾದ್ವಿತೀಯ ಬ್ರಹ್ಮ ಎಷ್ಟು ವಾಕ್ಯ ಇದೆ? ಪ್ರಮಾಣವನ್ನು ಇಟ್ಕೊಂಡೇ ಹೇಳುತ್ತೆ. ಯಾವಾಗ ಯಾವುದು ಅದೇ ಇರ್ತದೆ ಅಷ್ಟೇ ವಿಡಿಯ. ಈ ವಾಕ್ಯ ಎಲ್ಲ ಅಭೇದ ಬೋಧಕವಾಗಿದೆ. ಪಂಚಮಗ ವಾಕ್ಯ ಅಂತ ಹೇಳೋದು ಪ್ರಮಾಣ ಇಟ್ಕೊಂಡೇ ಹೇಳುತ್ತೆ. ಆದರೆ ಪ್ರಮಾಣ ಪೂರ್ವೋತ್ತರ ವಿಮರ್ಶೆ ಮಾಡಿ ಸಿದ್ಧವಾದ ಅರ್ಥವುಳ್ಳದ್ದು ಅಂತ ಹೇಳಿ ಬರುತ್ತೆ. ಅದು ಪ್ರಮಾಣ ಅಲ್ಲ. ಅವರು ಪ್ರಮಾಣ ಅಂತ ಹೇಳ್ತಾರೆ, ಪ್ರಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ವಿರೋಧದ ಉಪಕ್ರಮೋಪಸಂಹಾರ ವಿರೋಧ ಐಕ್ಯವೂ ಅರ್ಥ ಅಂತ ಎಂಬುದು ಒಟ್ಟು ಬಿಟ್ಟು ಬರಲ್ಲ. ಹೌದು ಹೌದು, ಒಟ್ಟು ಬಿಟ್ಟು ಬರಲ್ಲ, ಸೇರಿ ಬರಲ್ಲ, ಸೇರಿ ಬರಲಾಗಿರೋದು ಎಂಬುದು ಒಟ್ಟು ಬಿಟ್ಟು ಬರಲ್ಲ. ಹೋಗಬೇಕು. ನೀವು ಇಷ್ಟೊತ್ತಲ್ಲಿ ಪುರುಷ ವೇದ ಸಂಬಂಧನ ಐಕ್ಯನತನ ಅದು ನೋಡಿ. ಅದಕ್ಕೆ ನಾವು ಹೇಳ್ತಾ ಇರೋದು ಹಿಂದೆ ಮುಂದೆ ಎಲ್ಲ ಮಹಿಮೆ ಹೇಳಿದ್ದಾರೆ, ಮಧ್ಯದಲ್ಲಿ ಐಕ್ಯ ಹೇಳಿದ್ದಾರೆ ಅಂತಂದ್ರೆ ಆ ವಾಕ್ಯಕ್ಕೆ ಐಕ್ಯ ಪರವಾಗಿ ಅರ್ಥ ಮಾಡಬಾರದು. ವಿಷಯ ವೇದ ಅನ್ನೋದಕ್ಕೆ ಐಕ್ಯ ಅಂತ ಅರ್ಥ ಮಾಡ್ತೀರಾ ಅಂತಂದ್ರೆ ಹಿಂದೆ ಹೇಳಿದ್ದಕ್ಕೆಲ್ಲ ಏನಂತ ಅದೆಲ್ಲ ಅರ್ಥ ಅಂತ ಪೂರ್ವೋತ್ತರ. ಹಿಂದೆ ಹೇಳಿದ್ದೆಲ್ಲವೂ ಕೂಡ ಸತ್ಯವೇ ಆಗಿದೆ ಅಂತಾದ್ರೆ ಪುರುಷ ವೇದ ಇರ್ತಕ್ಕಂಥದಕ್ಕೆ ಅರ್ಥ ಅಲ್ಲ ಅಂತ ಹೇಳಿ ಒಂದೋ ಪುರುಷ ವೇದಂ ಎಂಬುದಾಗಿ ಹೇಳಿ ಅದೇ ಐಕ್ಯವನ್ನು ಹೇಳ್ತಾ ಇದೆ ಅಂತಂದ್ರೆ ಹಿಂದಿನ ವಾಕ್ಯಗಳಿಗೆ ಏನ್ ಅರ್ಥ ಅಂತ ಹೇಳಿ ಯಾಕೆ ಹೇಳಿದ್ರು ಅಂತ ಹೇಳಿ. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ ಪುರುಷ ವೇದ ಎಂಬತಕ್ಕಂಥದ್ದು ಭಗವಂತನ ಮಹಿಮೆಯನ್ನೇ ಹೇಳುತ್ತೆ. ಆ ವೇದವನ್ನು ಹೇಳ್ತಾರೆ. ಹಿಂದೆ ಹೇಳಿದ್ದು ಮುಂದೆ ಹೇಳಿದ್ದು ಎರಡು, ಸಹಸ್ರ ಶೇಷತ್ವ ಮೊದಲು, ಆಮೇಲೆ ಪುರುಷ ವೇದ, ಅದಾದ್ಮೇಲೆ ಉದಾಮೃತತ್ವಸ್ಯ ಯಶ. ಈ ರೀತಿಯಲ್ಲಿ ಪುರುಷ ಸೂಕ್ತ ಇರೋದು. ಇನ್ನು ಮಧ್ಯದಲ್ಲಿ ಬಂದದ್ದು ಪುರುಷ ವೇದ. ಇನ್ನು ಮಧ್ಯದಲ್ಲಿರುವಂತಹ ಪುರುಷ ವೇದ ಮುಂದಕ್ಕೆ ಅಭೇದ ಅಂತ ಅರ್ಥ ಮಾಡ್ತೀರಾ ಅಂದ್ರೆ ಮೊದಲದಕ್ಕೂ ಕೊನೆದಕ್ಕೂ ಏನರ್ಥ? ಮುಕ್ತಿ ನಿಯಾಮಕತ್ವ, ಸಹಸ್ರ ಶೇಷತ್ವ ಏನ್ ಹೇಳಿದ್ರು? ಯಾಕೆ ಹೇಳಿದ್ರು? ಅದೇ ಅದನ್ನ ಮಧ್ಯದಲ್ಲಿ ಅಭೇದವನ್ನು ಹೇಳಿ ಆ ಕಡೆ ಈ ಕಡೆ ಹೇಳಿದ್ದು ಯಾಕೆ? ವ್ಯಾವಹಾರಿಕ ಅಂತಂದ್ರೆ ನಾವು ಹೇಳಿದ್ದೇವೆ ವೇದಕ್ಕೆ ಅಪ್ರಾಮಾಣ್ಯ ಬರುತ್ತೆ. ಪುರುಷ ಸೂಕ್ತವೇ ಅಪ್ರಮಾಣ ಅಂತ ಹೋಗುತ್ತೆ. ಎಲ್ಲದಕ್ಕೂ ಅಷ್ಟೇ, ಎಲ್ಲ ಅಭೇದ ಬೋಧಕವಾದ ವಾಕ್ಯಕ್ಕೂ ಕೂಡ ಅಪ್ರಾಮಾಣ್ಯ ಬರುತ್ತೆ. ಅಭೇದ ಬೋಧಕ ವಾಕ್ಯಕ್ಕೆ ಅಪ್ರಾಮಾಣ್ಯ ಯಾಕೆ ಅಂತಂದ್ರೆ ನೀವು ಅಭೇದವು ಶ್ರುತಿಯಿಂದ ಪ್ರತಿಪಾದ್ಯವಾಗಿದೆ ಅಂತಾದ್ರೆ
ಭೇದ ಬೋಧಕವಾದ ಶ್ರುತಿ ಇದೆಯಲ್ಲ ಅದಕ್ಕೇನರ್ಥ? ಆ ಭೇದ ಬೋಧಕವಾದಂತಹ ವಾಕ್ಯವು ಶ್ರುತಿ ವಾಕ್ಯವು ಅತತ್ವ ವೇದಕ ಅಂತ. ಹಾಗಾದ್ರೆ ಒಂದು ವೇದ ವಾಕ್ಯಕ್ಕೆ ಅತತ್ವ ವೇದಕತ್ವ ಬಂದರೆ ಆ ವೇದ ಉದಾಹರಣೆಯನ್ನು ಇಟ್ಕೊಂಡು ಆ ವಾಕ್ಯವನ್ನು ಉದಾಹರಣೆಯಾಗಿ ಇಟ್ಕೊಂಡು ತತ್ವಮಸಿ ಅಂತಕ್ಕಂಥ ವಾಕ್ಯ ವೇದ ವಾಕ್ಯ. ಯಾವ ರೀತಿಯಲ್ಲಿ ವೇದ ಬೋಧಕವಾಗಿರ್ತಕ್ಕಂಥ ವೇದ ವಾಕ್ಯಕ್ಕೆ ಅಪ್ರಾಮಾಣ್ಯ, ಹಾಗೆ ಅಭೇದ ಬೋಧಕವಾದಂಥ ವಾಕ್ಯಕ್ಕೂ ಅಪ್ರಾಮಾಣ್ಯ ಅಂತ ನಾವು ಈ ರೀತಿಯಲ್ಲಿ ಭೇದ ಬೋಧಕ ಅಭೇದ ಬೋಧಕವಾದ ವಾಕ್ಯವೇ ಇಲ್ಲ, ಅಭೇದ ವಿಷಯದಲ್ಲಿ ಪ್ರಮಾಣವೇ ಇಲ್ಲ ಅಂತ ಹೇಳ್ತೀವಿ. ವೇದಕ್ಕೆ ಅಪ್ರಾಮಾಣ್ಯ ಬರಬೇಕು. ವೇದವನ್ನು ಪ್ರಮಾಣ ಅಂತ ಉಪಯೋಗ. ಎಲ್ಲವನ್ನೂ ಸಾಧನೆ ಮಾಡಲಿಕ್ಕೆ ಒಂದು ಪ್ರಮಾಣ ಬೇಕು. ಐಕ್ಯವನ್ನು ಪ್ರತ್ಯಕ್ಷದಿಂದ ಸಾಧನೆ ಮಾಡ್ಲಿಕ್ಕಾಗತ್ತಾ? ಅನುಮಾನದ ಸಾಧನೆ ಮಾಡ್ಲಿಕ್ಕಾಗತ್ತಾ? ಅನುಮಾನ ಕಾಮಚಾರಿ ಏನ್ ಬೇಕಾದ್ರೂ ಅನುಮಾನ ಮಾಡಬೇಕು. ಅನುಮಾನಕ್ಕೆ ನಿಯತ ಪ್ರಾಮಾಣ್ಯ ಇಲ್ಲ. ಒಂದೋ ಪ್ರತ್ಯಕ್ಷ ಒಂದೋ ಆಗಮಗಳನ್ನು ಅವಲಂಬಿಸಿದ್ರೇನೆ ಆಗಮಕ್ಕೆ ಅನುಮಾನಕ್ಕೆ ಪ್ರಾಮಾಣ್ಯ. ಪ್ರತ್ಯಕ್ಷ ಸಹಕಾರ ಇಲ್ಲ, ಆಗಮ ಸಹಕಾರ ಇಲ್ಲ ಅಂತ ಆದರೆ ಯಾವಾಗಲೂ ಅನುಮಾನಕ್ಕೆ ಪ್ರಾಮಾಣ್ಯ ಇಲ್ಲದೆ ಇಲ್ಲ. ಹಾಗಾದ್ರೆ ಐಕ್ಯ ವಿಷಯದಲ್ಲಿ ಪ್ರತ್ಯಕ್ಷವನ್ನು ಆಗಮವನ್ನು ಹೇಳಬೇಕು. ಐಕ್ಯ ವಿಷಯದಲ್ಲಿ ಪ್ರತ್ಯಕ್ಷ ಅಂತೂ ಇಲ್ಲ, ಇನ್ನೇನು ಹೇಳಬೇಕು? ಆಗಮವನ್ನು ಹೇಳಬೇಕು. ಆಗಮ ಅದು ವೇದ. ವೇದ ಒಂದು ವಾಕ್ಯಕ್ಕೆ ಅಪ್ರಾಮಾಣ್ಯ ಹೇಳಿದಿರಿ ಅಂತಂದ್ರೆ ಅತತ್ವ ವೇದಕ ಆಗಿದೆ ಅಂತಂದ್ರೆ ಅವಾಗ ಆ ವಾಕ್ಯವನ್ನೇ ಉದಾಹರಣೆಯಾಗಿ ಇಟ್ಕೊಂಡು ಅವಾಗ ಈ ಅಭೇದ ಬೋಧಕ ವಾಕ್ಯವು ಕೂಡ ಅಪ್ರಮಾಣ ಅಂತ. ವೇದಕ್ಕೆ ಅಪ್ರಾಮಾಣ್ಯ ಬರುತ್ತೆ, ಒಂದು ದೋಷ. ಎರಡನೇದಾಗಿ ಐಕ್ಯವು ಸಿದ್ಧ ಆಗೋದಿತ್ತು, ಇನ್ನೊಂದು ದೋಷ. ಅದರಿಂದಾಗಿ ಮಧ್ಯದಲ್ಲಿರ್ತಕ್ಕಂಥ ವಾಕ್ಯ ಅಭೇದ ಬೋಧಕ, ಆ ಕಡೆ ಇರ್ತಕ್ಕಂಥ ವಾಕ್ಯ ಭೇದ ಬೋಧಕ. ಅದು ವ್ಯಾವಹಾರಿಕ ವೇದವನ್ನು ಹೇಳ್ತಾ ಇದೆ ಅಂತಂದ್ರೆ ವ್ಯಾವಹಾರಿಕವಾದಂತಹ ಆ ಗುಣವನ್ನು ಹೇಳಿದ್ರೆ ಅವಾಗ ಆ ವಾಕ್ಯಗಳು ತತ್ವ ವೇದಕ ಅಂತ ಆಗುತ್ತೆ. ವೇದಕ್ಕೆ ಸೋಮೃತಸ್ಯಾಭಯಸ್ಯೇಷೋ ಮರ್ತ್ಯಮನ್ನಂ ಯದತ್ಯಗಾತ್ ಇತಿ ಸ್ಮೃತ್ಯನುಸಾರೇಣ ಮರ್ತ್ಯಾಮೃತಪದೋಕ್ತಯೋಃ ಮುಕ್ತಾಮುಕ್ತಚಿತೋರೀಶೋ ವ್ಯುತ್ತರಾರ್ಥೇ ಸಕಥ್ಯತೆ. ತतो ಜಡಪದಾರ್ಥಸ್ಯಾಪಿ ಈಶತ್ವಂ ಭಕ್ತಿ ಪೂರ್ವವಾತ್. ಇತಿ ಉತಾಮೃತತ್ವಸ್ಯೇಷಾನಃ ಯದನ್ನೇನ ತಿರೋಹತಿ ಅಂತ ವಾಕ್ಯ ಇದೆ. ಇದರ ಅರ್ಥವನ್ನೇ ಭಾಗವತದಲ್ಲಿ ಹೇಳಿದ್ದಾರೆ. ಉತ ಅಮೃತತ್ವಸ್ಯ ಈಶಾನಃ ಯದನ್ನೇನ ತಿರೋಹತಿ ಅಂತಕ್ಕಂತಹ ವಾಕ್ಯಕ್ಕೆ ಏನರ್ಥ ಅಂತಂದ್ರೆ ಅದನ್ನು ಭಾಗವತದಲ್ಲಿ ಹೇಳಿದ್ದಾರೆ. ಸೋಮೃತತ್ವಸ್ಯ ಅಭಯಸ್ಯ ಈಶಃ ಮರ್ತ್ಯಮನ್ನಂ ಯದತ್ಯಗಾತ್ ಎಂಬುದಾಗಿ ಅದರ ಅರ್ಥವನ್ನು ಹೇಳಿದ್ದಾರೆ. ಸಹ ಅಮೃತಸ್ಯ ಅಭಯಸ್ಯ ಈಶಃ, ಆ ಭಗವಂತ ಇದ್ದಾನಲ್ಲ ಅವನೇನೇಗಿದ್ದಾನೆ? ಅಮೃತ ಅಭಯ, ಅಭಯವಾದ ಅಮೃತ. ಈ ಸಂಸಾರದಲ್ಲಿ ಭಯ ಇಲ್ಲ ಅಂತ ಆಗೋದು ಯಾವಾಗ? ಮೋಕ್ಷದಲ್ಲಿ. ಅದರಿಂದ ಮೋಕ್ಷ ಅಭಯ. ಈ ಸಂಸಾರ ಭಯ, ರೋಗ ಭಯ, ಮರಣ ಭಯ, ಕಳ್ಳಕಾಕರ ಭಯ, ದರೋಡೆಕಾರರ ಭಯ, ಟೆರರಿಸ್ಟ್ ಭಯ, ಎಲ್ಲರ ಭಯ ಇದೆ. ಅಲ್ಲ, ಹೆಂಡತಿ ಭಯ, ಗಂಡನ ಭಯ, ಗಂಡನ ಭಯ, ಮಕ್ಕಳ ಭಯ, ಅಪ್ಪ ಅಮ್ಮನ ಭಯ, ಹೆಂಡತಿ ಭಯ, ಏನು ಅಕ್ಕ ತಂಗಿಯರ ಭಯ, ಅಣ್ಣ ತಮ್ಮಂದರ ಭಯ, ಎಷ್ಟು ಭಯ ಇಲ್ಲ. ಹೀಗೆ ಸಂಸಾರ ಇರ್ತಕ್ಕಂಥದ್ದು ಅದು ಭಯ. ಅಭಯ ಯಾವುದು? ಭಯರಹಿತವಾದದ್ದು ಅಮೃತ. ಹಾಗಾದರೆ ಭಗವಂತ ಭಯರಹಿತವಾದಂತಹ ಮೋಕ್ಷಕ್ಕೆ ಈಶಃ ಜ್ಞಾನ. ಅದನ್ನೇ ಅನ್ನೇನ ಅಂತಿದೆ. ತೃತೀಯ ವಿಭಕ್ತಿಯಂತವಾದ ಪದ ಇದೆ, ಅದನ್ನು ದ್ವಿತೀಯ ವಿಭಕ್ತಿಯಂತವಾಗಿ ಪರಿಣಾಮ ಮಾಡಿಕೊಳ್ಳಿ. ಅನ್ನೇನ ಅನ್ನೋದನ್ನ ಅನ್ನಂ ಅಂತ. ಅನ್ನಂ ಅಂದ್ರೆ ಏನರ್ಥ? ಮರ್ತ್ಯಂ. ಅನ್ನಂ ಅಂತಂದ್ರೆ ಅನ್ನ ತಿನ್ನುವವರು. ಅನ್ನ ತಿನ್ನುವರೆಲ್ಲ ಸಾಯೋರು, ಇದಕ್ಕೆ ತಿನ್ ಸಾಯ್ತಾನೆ ಅಂತ ಹೇಳುದು. ಹಾಗಾದ್ರೆ ಅನ್ನ ತಿನ್ನುವವರೆಲ್ಲ ಸಾಯುವರು ಅಂದ್ರೆ ಮರ್ತ್ಯ. ಮರ್ತ್ಯ ಅಂದ್ರೆ ಏನು? ಮರಣಶೀಲ ಅಂತ. ಮರಣಶೀಲ. ಅದನ್ನ ಅನ್ನಂ, ಅನ್ನೇನ ಇದ್ದದನ್ನ ಅನ್ನಂ ಅಂತ ಮಾಡ್ಕೊಳ್ಬೇಕು. ಅನ್ನಂ ಅಂತಂದ್ರೆ ಮರ್ತ್ಯಂ ಅಂತ ಅರ್ಥ. ಮರ್ತ್ಯಂ ಅತಿರೋಗತಿ ಇದು ಅತ್ಯಘಾತ. ಭಗವಂತ ಅವರನ್ನು ಮೀರಿ ಅವರಿಗೆ ನಿಯಾಮಕನಾಗಿದ್ದಾನೆ ಅಂತ. ಭಗವಂತ ಮುಕ್ತರಿಗೆ ನಿಯಾಮಕ, ಭಗವಂತ ಮುಕ್ತರಿಗೆ ನಿಯಾಮಕ ಎಂಬುದಾಗಿ
ಯುಧಾಮೃತತ್ವಶೇಷಾನಃ ಅಮೃತ ಯದನ್ನೇನಾತಿರೋಹತಿ ಅಂತಕ್ಕಂಥ ವಾಕ್ಯದ ಅರ್ಥ ಅನ್ನೋದನ್ನ ಸ್ಮೃತಿ ವಾಕ್ಯ, ಭಾಗವತದ ವಾಕ್ಯ ಏನಂತ, ಯಥಾ ಸ್ವಮೃತತ್ವಸ್ಯ ಅಭಯಸ್ಯ ಈಶಃ ಮರ್ತ್ಯಮನ್ನಂ ಯದತ್ಯಕ ಅಂತಕ್ಕಂತಹ ಈ ಮೃತ್ಯ ಮರ್ತ್ಯ ಅಮೃತ ಪದೋಕ್ತಯೋ, ಮರ್ತ್ಯ ಪದದಿಂದ ಮತ್ತು ಅಮೃತ ಪದದಿಂದ ಯಾರು ಹೇಳಿಕೊಟ್ಟಿದ್ದಾರೆ? ಮರ್ತ್ಯ ಪದದಿಂದ ಅಮುಕ್ತ, ಅಮೃತ ಪದದಿಂದ ಮುಕ್ತ. ಇವರಿಗೆ ಭಗವಂತ ಈಶಃ ನಿಯಾಮಕನಾಗಿದ್ದಾನೆ ಅಂತಕ್ಕಂತಹದ್ದನ್ನ ಉತ್ತರಾರ್ಧಿ ಇಲ್ಲಿ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉದಾಮೃತತ್ವಶೇಷಾನಃ ಯದನ್ನೇನ. ಪೂರ್ವಾರ್ಧದಲ್ಲಿ ಇರ್ತಕ್ಕಂಥ ವಾಕ್ಯ ಇದು, ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ. ಆಮೇಲೆ ಉತ್ತರಾರ್ಧ ಉತ ಅಮೃತತ್ವಸ್ಯ ಈಶಾನಃ ಯದನ್ನೇನ ತಿರುವತಿ. ಅದಕ್ಕೇನಂತ ಮುಕ್ತಾಮುಕ್ತ ನಿಯಾಮಕ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಹಿಂದೆ ಭಗವಂತ ಪುರುಷ ಏವೇದಂ ಅಂತಕ್ಕಂಥ ವಾಕ್ಯದಿಂದ ಅವನು ಜೀವನಿಂದ ಅಭಿನ್ನನಾಗಿದ್ದಾನೆ ಅಂತಾದ್ರೆ, ಅವಾಗ ಮುಂದಿನ ವಾಕ್ಯದಲ್ಲಿ ಮುಕ್ತಾಮುಕ್ತ ನಿಯಾಮಕ ಎಂತಕ್ಕಂತಹ ಅರ್ಥವನ್ನು ಹೇಳಲಿಕ್ಕೆ ಹೇಗೆ ಸಾಧ್ಯ? ಅತಃ ಜಡ ಪದಾರ್ಥಸ್ಯಾಪಿ ಈಶತ್ವ ಮುಕ್ತಿ ಪೂರ್ವವಾಕ್. ಅದರಿಂದಾಗಿ ಪರಮಾತ್ಮ ಪುರುಷ ಏವೇದಂ ಸರ್ವಂ ಇದಂ ಸರ್ವಂ ಪುರುಷಾಧೀನಮೇವ ಅಂತ ಪರಮಾತ್ಮ ಮುಂದಿನ ವಾಕ್ಯದಲ್ಲಿ ಚೇತನಾಚೇತನರು ಮುಕ್ತಾಮುಕ್ತರು, ಮುಂದಿನ ವಾಕ್ಯದಲ್ಲಿ ಮುಕ್ತಾಮುಕ್ತ ಚೇತನ, ಹಿಂದಿನ ವಾಕ್ಯದಲ್ಲಿ ಜಡಪದ. ಹಾಗಾದರೆ ಭಗವಂತ ಎಲ್ಲದಕ್ಕೂ ನಿಯಾಮಕ ಅಂತ ಹೇಳಿದಂತೆ ಆಯಿತು. ಹಿಂದಿನ ವಾಕ್ಯದಲ್ಲಿ ಪುರುಷ ಏವೇದಂ ಸರ್ವಂ ಅಂತಕ್ಕಂಥ ವಾಕ್ಯದಿಂದ ಇದಂ ಸರ್ವಂ, ಇದು ಅಂದ್ರೆ ಯಾವುದು? ಕಣ್ಣಿಗೆ ಕಾಣೋದು ಜಡ, ನಮಗೆ ಕಾಣೋದೆಲ್ಲ ಯಾವುದು? ಜಡವೇ. ಈ ಶರೀರ ಕಾಣಿಸುತ್ತೆ ಜಡ, ಜೀವ ಇದ್ದಾನೆ ಅಂತ ಮಾತಾಡ್ತಾನೆ, ನೋಡ್ತಾನೆ, ತಿಂತಾನೆ, ಅದರಿಂದ ಜೀವ ಇದ್ದಾನೆ ಅಂತ ಯುಕ್ತಿಯಲ್ಲಿ ತಿಳ್ಕೊಳ್ಳೋದು. ಜೀವ ಕಾಣಲ್ಲ, ಜೀವ ಕಾಣಲ್ಲ, ಕಾಣೋದು ಯಾವುದು? ಶರೀರ. ಶರೀರ ಏನಾಗಿದೆ? ಜಡವಾಗಿದೆ. ಹಾಗಾದ್ರೆ ಈ ಪುರುಷ ಏವೇದಂ ಸರ್ವಂ ಅಂತಕ್ಕಂಥ ವಾಕ್ಯದಿಂದ ಏನ್ ಹೇಳ್ತಾ ಇದ್ದಾರೆ? ಎಲ್ಲ ಜಡ ಪದಾರ್ಥಗಳಿಗೆ ನಿಯಮ. ಆಮೇಲೆ ಉತ ಅಮೃತತ್ವಸ್ಯ ಈಶಾನಃ ಯದನ್ನೇನ ತಿರೋಹತಿ ಅಂತ ಮುಕ್ತಾಮುಕ್ತರಿಗೆ ನಿಯಮ. ಅಂತೂ ಪರಮಾತ್ಮ ಸರ್ವರಿಗೂ ನಿಯಾಮಕ. ಆದ್ದರಿಂದ ಯಥಾವಾನಸ್ಯ ಮಹಿಮ ತಥೋಜ್ಯಾಯಾಂಶ ಪುರುಷ ಅಂತ ಭಗವಂತನ ಸರ್ವೋತ್ತಮ ತೃತೀಯ ವಿಭಕ್ತಿ ಅನ್ನೇನ ತೆಳವಳ ಅನ್ನಂತ ಯಾಕೆ ದ್ವಿತೀಯ ವಿಭಕ್ತಿ ತಗೊಳ್ಬೇಕು? ಯಾಕಂದ್ರೆ ಅನ್ನೇನ ತೆಳವಳ ತೃತೀಯ ವಿಭಕ್ತಿನ ಯಾಕೆ ಅನ್ನಂತ ದ್ವಿತೀಯ? ವೇದದಲ್ಲಿ ಏನು ಅರ್ಥ ಹೇಳಬೇಕು ಅದರ ಅರ್ಥ ತಿಳಿಬಾರದು ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ನಾವು ಬಿಡಿಸಿ ಹೇಳ್ಬೇಕಾದ್ರೆ ವೇದದಲ್ಲೆಲ್ಲ ನಾವು ಕನ್ನಡದಲ್ಲಿ ಯಾವ ರೀತಿಯಲ್ಲಿ ವಾಕ್ಯ ಪ್ರಯೋಗ ಇರುತ್ತೋ ಆ ರೀತಿಯಲ್ಲಿ ಇರಲ್ಲ. ಇಲ್ಲಿ ವ್ಯತ್ಯಾಸವಾಗಿ ದ್ವಾ ಸುಪರ್ಣ ಸಯುಜ ಸಖಾಯ ಸ್ತ್ರೀಲಿಂಗ ಶಬ್ದನ ಇದು. ದ್ವಾ ಸುಪರ್ಣ ರಮ ಇದ್ದ ಹಾಗೆ ದ್ವಾ ಸುಪರ್ಣ ಸಯುಜ ಸಖಾಯ ಎಲ್ಲ ಶ್ರೀಲಿಂಗ. ಏನದು? ಶ್ರೀಲಿಂಗ ತಾನೆ. ಸ್ತ್ರೀಲಿಂಗ ಶಬ್ದನ ಅಲ್ಲ. ದ್ವೌ ಸುಪರ್ಣೋ ಸಯುಜೌ ಸಖಾಯೌ ದ್ವಿವಚನ. ಅವು ಇಲ್ವೇ ಇಲ್ಲ ಅಲ್ಲೇನು? ಇದೆಲ್ಲ ವೈದಿಕ ಪ್ರಯೋಗ. ಹಾಗೆಯೇ ಅನ್ನಂ ಎಂತಕ್ಕಂಥದ್ದು ಹೇಳಬೇಕಾಗಿತ್ತು, ವೇದ ಅರ್ಥ ಸರಿಯಾಗಿ ತಿಳಿಬಾರದು, ಅದಕ್ಕೋಸ್ಕರ ಅನ್ನೇನ ಅರ್ಥ ಸರಿಯಾಗಿ ತಿಳಿಬಾರದು ಎಂಬುದಾಗಿ ಆ ವೇದ ಬೇರೆ ಬೇರೆ ರೀತಿಯಲ್ಲಿ ಎಲ್ಲೋ ಉಪಸರ್ಗ ಇರುತ್ತೆ, ಎಲ್ಲೋ ಧಾತು ಇರುತ್ತೆ. ಆ ಉಪಸರ್ಗಕ್ಕೆ ಧಾತುವಿಗೆ ಅನ್ಯ ಮಾಡ್ಕೊಳ್ಬೇಕು ಅಂತಲೇ ಗೊತ್ತಾಗಲ್ಲ. ಆ ರೀತಿಯಲ್ಲಿ ವೇದ ಹೇಳುತ್ತೆ. ಇದೆಲ್ಲ ವೇದದ ಭಾಷೆ. ಇದು ಕರ್ಮನೇನಲ್ಲಿ ಬರ್ತಲ್ಲ ಸರ್, ಇದು ಕರ್ಮನೇನಲ್ಲಿ ಬರ್ತಲ್ಲ, ಕರ್ಮನೇನೆಯಲ್ಲಿ ಅದೇ ಬರ್ತಲ್ಲ, ಅಲ್ಲಿ ಸ್ವಲ್ಪ ಸೇರಿಸಬೇಕು ಅಂತ ಹೇಳ್ಬಿಟ್ಟು ಐನಾರು ಇದೆ ಅದೇ ಥರ ವೇದ ಭಾಷೆ ಅಂತಕ್ಕಂಥದ್ದು ಲೌಕಿಕ ಸಂಸ್ಕೃತ ಭಾಷೆಗಿಂತ ಸಂಸ್ಕೃತ ಭಾಷೆಗಿಂತ ಇದು ಜೀವಚೇತನ. ಆದರೆ ಜಡವಾದ ಶರೀರದಲ್ಲಿದ್ದಾರೆ. ಜಡವಾದ ಶರೀರ ಕಾಣಿಸುತ್ತೆ, ಜೀವ ಕಾಣಿಸಲ್ಲ. ಜೀವ ಹೋಯ್ತು ಅಂತ ಯಾರಾದ್ರೂ ನೋಡಿರ್ತಾರ? ಇಲ್ಲೇ ಕೂತಿರ್ತಾರೆ, ಇಷ್ಟಂತೂ ಕೂತಿರ್ತಾರೆ, ಎಲ್ಲ ಉಪಚಾರ ಮಾಡ್ತಿರ್ತಾರೆ. ಪ್ರಾಣ ಹೋಯ್ತು ಅಂತಾರೆ, ಜೀವ ಹೋಗಿದ್ದು ಯಾರಿಗೆ ಕಾಣಿಸುತ್ತಾ? ಇದು ಲಾಸ್ಟಿಗೆ ಕೂಡ ಹೇಗೆ ಒಪ್ಪಿರ್ತಾರೆ. ಲಾಸ್ಟಿಗೆ ದೇವ್ರಿಗೆ ಕಣ್ಣಿಗೆ ಕಾಣಿಸಲ್ಲ, ದೇವ್ರಿಲ್ಲ ಅಂತಾರೆ. ಜೀವನ ಕಾಣಿಸಲ್ಲ, ಜೀವನ ಒಪ್ಪಿರ್ತಾರಲ್ಲ ಅವರು. ಆದ್ರೂ ಆತ್ಮಹತ್ಯೆ ಹೋಗ್ತಾರೆ, ಜಾಸ್ತಿಗೆ ಅದು ಹೋಗ್ತಾರೆ. ನಾಸ್ತಿಕ ನಾವು ಖಂಡನೆ ಅಲ್ಲ ಹೇಳ್ತಾನೆ, ಅಲ್ಲ ಇಲ್ಲಿ ಹೇಳ್ತಾರಲ್ಲ
ಶಾಂತಿ ಆಗಲಿ ಶಾಂತಿ ಆಗಲಿದ್ದಾರೆ. ಅವ್ರು ಹೇಳೋದು ಚೆನ್ನಾಗಿದೆ. ಎಲೆ ಅಡಿಕೆ ಸುಣ್ಣ ಹಾಕೊಳ್ತೀರಾ? ಎಲೆಯಲ್ಲಿ ಹೇಗಿದೆ ಎಲೆ ಬಣ್ಣ? ಹಸಿರು. ಹಸಿರು. ಸುಣ್ಣದ ಬಣ್ಣ ಬೆಳೆಯೋದು ಬಿಳಿ. ಅಡಿಕೆ ಬಣ್ಣ ಕೆಂಪು. ಕೆಂಪ ತಗೊಳ್ಳೋದು ಕಪ್ಪು ಕಪ್ಪ. ಕಪ್ಪು. ತಿಂದ್ರೆ ಏನಾಯ್ತು? ಕೆಂಪು ಎಲ್ಲಿದೆ? ಯಾವ್ದು ಕೆಂಪಿದೆ? ಅಡಿಕೆಯಲ್ಲಿ ಇದೆಯಾ? ಎಲೆಯಲ್ಲಿ ಇದೆಯಾ? ಸುಣ್ಣದಲ್ಲಿ ಇದೆಯಾ? ಇಲ್ಲ. ಕೆಂಪಲ್ಲಿ ಹಾಗೆ ಈ ಜೀವರಿಗೆ ಯಾವುದರಲ್ಲೂ ಕೂಡ ಈ ಚೈತನ್ಯ ಶಕ್ತಿ ಇಲ್ಲ. ಎಲ್ಲ ಮೇಲನಾದಾಗ ಅವಾಗ ಚೈತನ್ಯ ಶಕ್ತಿ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಬಟ್ ಜೀವನೇ ನೋಡ್ಲಿಕ್ಕಾಗಲ್ಲ, ಜೀವಕ್ಕೆ ಒಪ್ಪುತ್ತಾರೆ. ಈಗ ಭಗವಂತನ ನೋಡ್ಲಿಕ್ಕೆ ಇಲ್ಲ, ಕಾಣಿಸೋದಿಲ್ಲ ಅಂತ ಭಗವಂತ ಇಲ್ಲ ಅಂತಾರೆ. ಅದೇ ಥರ ಜೀವ ನೋಡ್ಲಿಕ್ಕಾಗಲ್ಲ, ಜೀವ ಇಲ್ಲ. ದೇಹಾತಿರಿಕ್ತ ಜೀವ ಇಲ್ಲ. ಇಲ್ಲ, ಅವ್ರಿಗೆ ನಾಸ್ತಿಕರು ಹೇಳೋದು ಜೀವನೇ ಇಲ್ಲ ಅಂತ ಅದು ಹೇಳ್ಬೇಕಾಯ್ತಲ್ಲ. ಅದೇ ನಾಸ್ತಿಕರು ಜೀವ ಒಪ್ಪುತ್ತಾರೆ, ಜೀವ ಒಪ್ಪುತ್ತಾರೆ. ಇಲ್ಲ, ದೇಹಾತಿರಿಕ್ತನಾದ ಜೀವ ಇಲ್ಲ. ಚಾರ್ವಾಕರು ಹೇಳ್ತಕ್ಕಂಥದ್ದು ದೇಹವೇ ಆತ್ಮ, ದೇಹಾತಿರಿಕ್ತವಾದ ಆತ್ಮ ಇಲ್ಲ. ಯಾವಾಗ ಜೀವ ಸತ್ನೋ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಈ ಶರೀರ ನಿಮ್ಮ ಎದುರಿಗೇನೆ ಬುದಿಯಾಗಿದೆ, ಮತ್ತೆ ಹುಟ್ಟು ಬರ್ತಾನೆ ಅಂತಂದ್ರೆ ಅದನ್ನ ಯಾರು? ಶಾಸ್ತ್ರ ದರ್ಶನಿಕರು ಚಾರ್ವಾಕರಲ್ಲ. ಮತ್ತು ಇಲ್ಲಿರೋ ಪಾಯಣ ಹೇಳ್ತಾರೆ ಅವರು, ದೇವ್ರು ಹೇಳ್ತಲ್ಲ ಅವ್ರಲ್ಲ, ಜೀವ ಒಂದು ಶಾಂತಿ ಆಲಿತಾರೆ. ಜೀವ ಶಾಂತಿ ಆಲಿ ಅಂದರೆ ಜೀವ ನೋಡ್ಲಿಕ್ಕೆ ಹೇಗೆ ಶಾಂತಿ ಆಗೋದು? ಇಲ್ಲ, ಇಲ್ಲಿರೋ ಹೇಳ್ತಾರೆ. ನಾವು ದಾರ್ಶನಿಕ ಬಗ್ಗೆ ಹೇಳಲ್ಲ, ಮತ್ತೆ ಚಾರ್ವಾಕರು ಇಲ್ಲಿರೋ ಹೇಳ್ತಾರೆ. ಅವ್ರು ಸುತ್ತ ದೇವರಿಲ್ಲ ಅಂತಾರೆ ನಾಸ್ತಿಕರು. ಆತ್ಮ ಶಾಂತಿ ಆಲಿ ಶಾಂತಿ ಆಲಿ ಶಾಂತಿ ಆಲಿ ಅಂತ ಹೇಳ್ತಾರೆ. ಆತ್ಮ ನೋಡ್ಲಿಕ್ಕಾಗಿಲ್ಲ ಹೇಗೆ ಆತ್ಮ ಅದೇ ಚಾರ್ವಾಕರ್ದು ಶಾಸ್ತ್ರ ಪ್ರಗಟ್ಕೊಂಡು ಮಾಡ್ತಾರೆ. ಅವೆಲ್ಲ ಅವ್ರಿಗೊಂದು ದಾರ್ಶನಿಕರು. ದಾರ್ಶನಿಕರು ಎಲ್ಲ ಹೇಗೆ ಬೇಕಾ ಮಾತಾಡ್ಬೋದು. ಯಾಕಂದ್ರೆ ದೇವರೇ ನೋಡಿದ್ದೆ ಇಲ್ಲ ಅಂತ ಹೇಗೆ ಹೇಳ್ತೀವಿ. ಆಗ ಆತ್ಮ ನೋಡಿದ್ದಿಲ್ಲ, ಆತ್ಮ ಅಂತ ಹೇಗೆ ಒಪ್ಪಿದ್ದೆ ಹೇಳ್ತಾರೆ. ಅಲ್ಲಿ ಶಾಂತ ಆಗಲಿ ಯಾರು ಶಾಂತ ನೀವೇನು ಹೇಳ್ಬೇಕಾಗಿಲ್ಲ, ಅವ್ರು ಬೆಂಕಿ ಕೊಟ್ಟೆ ಕೊಡ್ತಾರೆ ಶಾಂತ ಸಾಧ್ಯ ಹೇಳ್ತೇನೆ. ಶಾಸ್ತ್ರವಚ್ಚ ದಾರ್ಶನಿಕರು ಬೇಡ, ಬುದ್ಧಿಗಳು ನಮಗೆ ಕಡಿಮೆ ಇಲ್ಲ. ಇದು ಎದ್ದೊತ್ತದ್ದು ಹೇಳುತ್ತೆ, ಅರ್ಥವೇ ಇಲ್ಲ. ದೇವರು ಇಲ್ಲ ಹೇಳುವವರು ಅರಿಪುಣ್ಯ ಅದನ್ನ ಒಳ್ಳೇದು ಮಾಡಿರ್ತಾರೆ, ಅದೇ ಮಾಡಿರ್ತಾರೆ. ಅದೆಲ್ಲ ಯಾರು ಮಾಡ್ತಾರೆ? ಹಂಗೆ ಹಿಂಗೆ ಹೇಳೋರು ದೇವ್ರು ಇಲ್ಲ ಆಗ ಒಳ್ಳೇದು ಮಟ್ಟು 13ನೇ ತಾರೀಕು 14 ಯಾಕೆ ಮಾಡ್ತಾರೆ? ಈ ಇದಕ್ಕೆ ನೀವು ಪುಣ್ಯಗಿಣ್ಯ ಬರುತ್ತೆ ಅಂತ ಎಲ್ಲರೂ ಸುಖವಾಗಿರಿ, ಅದಕ್ಕೆ ನೀವು ಉಪಕಾರ ಮಾಡಬೇಕು. ಪುಣ್ಯಗಿಣ್ಯ ಬರುತ್ತೆ ಅಂತ ಮುಂದಿನ ಜನ್ಮದಲ್ಲಿ ನೀವು ಚೆನ್ನಾಗಿ ಕೊಡ್ತೀರಾ ಅಲ್ಲ. ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ನಾವು ಸಂತೋಷವಾಗಿದ್ದೇವೆ, ನಮ್ಮಂತೆ ಎಲ್ಲರೂ ಸಂತೋಷವಾಗಿದ್ದೇವೆ. ಅಂದ್ರೆ ನಿಮ್ಮ ಹತ್ರ ಅಧಿಕವಾಗಿರ್ತಕ್ಕಂತಹ ಶಕ್ತಿ ಇದೆಯಾ? ಅಶಕ್ತರಾದಿಗೆ ನಿಮ್ಮ ದೇಹದಿಂದ ಏನು ಅನುಕೂಲ ಮಾಡ್ಲಿಕ್ಕಾಗುತ್ತೆ ಅದನ್ನು ಮಾಡಿ. ನಿಮಗೆ ಶಕ್ತಿ ಇಲ್ವಾ? ಧನ ಇದೆಯಾ? ಹಣದಿಂದ ಏನು ಮಾಡ್ಲಿಕ್ಕಾಗುತ್ತೆ ಮಾಡಿ. ಅಂತೂ ಉಳಿದವರಿಗೆ ನೀವು ಸಂತೋಷದಿಂದ ಇರಲಿಕ್ಕೆ ನಿಮ್ಮ ಕೈಲಾದದ್ದು ಮಾಡಿ ಅಷ್ಟೇ. ಯಾಕೆ ಎಲ್ಲರೂ ಸಂತೋಷ ಆಗಿರ್ಬೇಕು ಅಷ್ಟೇ. ಇದೇ ಮಾನವೀಯತೆ. ಇದು ಬಿಟ್ಟು ಇನ್ನೊಂದು ಪುಣ್ಯ ಪಾಪ ಇರ್ತಕ್ಕಂಥದ್ದು ಇದೆ. ನಾಸ್ತಿಕರಿಗೆ ಅದೇ ಮಾಡಬೇಕಾಗಿದೆ. ನಾಸ್ತಿಕರು ಇಲ್ಲ ಹಂಗೆ ಹೇಳಿದ ಹೇಳವು ಯಾಕೆ ನಾಸ್ತಿಕರಿಲ್ಲ ಮಾಡೋರು ನಾಸ್ತಿಕರಿಲ್ಲ ಮಾಡೋರು ನಾಸ್ತಿಕ ಇಲ್ಲ ಹೇಳ್ತಾರೆ. ನಾಸ್ತಿಕ ಮಾಡೋದ್ರಲ್ಲ ಇಲ್ಲ ಈ ಜನ ಈ ಕ್ರಮ ಮಾಡ್ತಾರಲ್ಲ, ಇದನ್ನ ಈ ಪದ್ಧತಿ ಮಾಡ್ತಾರೆ ಅಂತಾರೆ. ಅದೇ ಇದು ಮಾಡಿ ಮಾಡ್ತಾ ಇದು 15 ಮಾಡೋದು 15 ದಿವಸ 11 ದಿವಸ 12 ದಿವಸ ಮಾಡ್ತಾರಲ್ಲ ಅಂತಾರೆ. ಅವ್ರು ನಾಸ್ತಿಕರೇ ಇಲ್ಲ ಅಂತ ಇಲ್ಲ ಅವ್ರು ನಾಸ್ತಿಕರೇ ಇಲ್ಲ ಅದು ಹೇಳೋದು. ನಾಸ್ತಿಕರಾದರು ನಾನು ಹೆಣನು ಸುಡಲ್ಲ, ನೀವು ಬೇಕಾದ್ರೆ ಸುಟ್ಕೊಳ್ರಿ ಅದೇ ಹೇಳ್ತೇನೆ. ಈಗ ಈ ನಾಸ್ತಿಕ ಇದು ಮಾಡ್ಬೋದು, ನಮಗೆ ತೋರಿಸೋದು. ಈ ಬಾಡಿನ ಮೆಡಿಕಲ್ ಕೊಡ್ತೇನೆ, ಮೆಡಿಕಲ್ ಹಾಸ್ಪಿಟಲ್ ಕೊಡ್ತೇನೆ ಅಷ್ಟೇ. ಏನಾದರೂ ರಿಸರ್ಚ್ ಆಗುತ್ತೆ. ಜನ ಏನ್ ಮಾಡ್ತಾರೆ, ಈ ತರ ದೇವ್ರನ್ನ ಹೊರಲ್ಲ ಬೈತಾರೆ. ಕಳ್ಳತನ ಮಾಡ್ತಾರೆ. ಇಲ್ಲ ಅದಕ್ಕೆ ಬೇಡ, ಸರಿಯಾಗಿ ಅನುಸರಣೆ ಮಾಡುವವರಲ್ಲ. ಇಲ್ಲ ಬೇಡ, ಅದು ನಾವು ಏನು ಮಾತಾಡೋದು ಬೇಡ. ಅದಕ್ಕೆ ಮಧುರೆ ಅವರಿಗೆ ಸರಿಯಾದಂತಹ ಜ್ಞಾನ ಇಲ್ಲ ಅಂತಾನೆ ಅರ್ಥ. ಅವಿವೇಕಿಗಳು ಅಂತಾನೆ ಅರ್ಥ. ಅವಿವೇಕಿಗಳು ಅಂತಾನೆ ಅವಿವೇಕಿ ಅವ್ರು ಏನಂತಾರೆ, ಒಂದು ಅದ್ವೈತಿ ಅಂತ ಒಂದು ಎಕ್ಸ್ಪ್ಲನೇಷನ್ ಮಾತಾಡ್ತಾರೆ. ಅದ್ವೈತಿ ಒಂದು ಎಕ್ಸ್ಪ್ಲನೇಷನ್ ಏನು ಕೊಡ್ತಾರ, ಅದು ದಾನರತ್ನ ಸೇರಿಕೆ ನನ್ನ ಪುಣ್ಯ ಅವರಿಗೆ ಮಾತ್ರ ಪುಣ್ಯ ಪಾಪ ಒಪ್ತೀರಾ ಅಂತ ಆಯ್ತು. ಅವಾಗ
ನಾಸ್ತಿಕರು ಅಂತ ಆಗ್ಬೇಕು. ಯಾವಾಗ ಪುಣ್ಯ ಪಾಪ ಹೋಗ್ತಿರೋ ಅವ್ರು ನಾಸ್ತಿಕರ. ಅದೇ ಅಲ್ಲ ಪುಣ್ಯ ಪಾಪ ಹೋಗ್ತೀರಾ ಅಂತಾದ್ರೆ ಆ ಪುಣ್ಯ ಪಾಪಕ್ಕೆ ಪ್ರಮಾಣ ಬೇಕು. ಪುಣ್ಯ ಬರುತ್ತೆ ಅಂತ ಹೆಂಗೆ ಹೇಳ್ತೀರಾ? ಬಾಡಿಯನ್ನು ದಾನ ಮಾಡಿದ್ರಿ ಅಥವಾ ಬಾಡಿಯಲ್ಲಿ ಇದ್ದಂತಹ ಏನೇನು ಆರ್ಗನ್ಸ್ ಇದೆ ಅದನ್ನು ದಾನ ಮಾಡಿದ್ರು, ಪುಣ್ಯ ಬಂತು ಏನಂತ? ಆ ಪುಣ್ಯ ಅಂದ್ರೆ ಏನು? ಅದು ಯಾವ ರೀತಿ ಫಲ ಕೊಡುತ್ತೆ? ಅವ್ರ ಪುಣ್ಯ ತೊಡೋದಲ್ಲ, ಇನ್ನೊಬ್ಬರಿಗೆ ಅದು ಅನುಕೂಲ ಆಗುತ್ತೆ ಸರ್. ಅದನ್ನ ನಾನು ಮೊದಲು ಹೇಳಿದೆ ಅಲ್ಲ, ಎಲ್ಲರೂ ಸಂತೋಷವಾಗಿರ್ಬೇಕು ಅಷ್ಟೇ. ಇದನ್ನು ಬಿಟ್ಟು ಇನ್ನೊಂದು ಪುಣ್ಯ ಪಾಪ ಅನ್ನೋದಿಲ್ಲ. ಪುಣ್ಯ ಪಾಪ ಇದೆ ಅಂತ ಹೇಳ್ತೀರಾ, ಆವಾಗ ಅತೀಂದ್ರಿಯವಾದನ್ನು ಒಪ್ಪುದಿಲ್ಲ ಅಂತ. ಪುಣ್ಯ ಪಾಪ ಒಪ್ಪಲಿಲ್ಲ, ಬರೀ ಎಲ್ಲರೂ ಸಂತೋಷವಾಗಿರ್ಬೇಕು, ಅದು ಸರಿ. ಅವಾಗ ಅವರು ನಾಸ್ತಿಕರು. ದೊಡ್ಡ ಶಂಕರಾಚಾರ್ಯದಲ್ಲಿ ಅದೊಂದು ಮೊದಲೇ ಒಂದು ಕೇಳಿದ್ದಾರೆ, ನಾನು ಕಣ್ಣು ದಾನ ಮಾಡಬೇಕಿತ್ತು ಚಿಕ್ಕ ಬಂದು ಅದನ್ನು ಮಾಡಬೇಡ ಅಂತ. ಯಾಕಂದರೆ ದೊಡ್ಡ ಶಂಕರಾಚಾರ್ಯ ಅವರು, ದೊಡ್ಡ ಸಜ್ಜದೇವರು. ಯಾಕಂದರೆ ಭಗವಂತ ಬಾಡಿಗೆ ಕೊಟ್ಟಿದ್ದಾನೆ ದೇಹನ, ತಿರ್ಸಿ ಅವನಿಗೆ ಒಪ್ಪಿಸಬೇಕು ಅಂತ. ಅದಕ್ಕೆ ಏನು ಹೇಳ್ತಾ ಏನೋ ಒಂದು ಕಾಲು ಗೀಲು ಹಂಗೇನಾಯ್ತು ಅಂದರೆ ಅದು ಪ್ರೇತವಾಳೆ ಆ ಸಲ ದರ್ಬೇಡ ಕ್ಷಮ ಮಾಡಿಕೊಪ್ಪ ದೇವ್ರು ಕೇಳಿಬೇಕು ಅಂತ. ಅದೇ ಕೇಳಿ ಅಂದರೆ ನಿಮಗೆ ಅಧಿಕಾರ ಕೊಡ್ಲಾಗ ಯಾವುದನ್ನು ನೀನು ಕೊಟ್ಟದ್ದು ನಂಗೆ ತಿಳಿಸ್ಕೊಡ್ಬೇಕು. ಅದಕ್ಕೆ ಈ ಶರೀರವನ್ನು ಅಗ್ನಿಯಲ್ಲಿ ಆಹುತಿಯನ್ನು ಅದಕ್ಕೋಸ್ಕರ ಸಾಂಗವಾದ ಅವಯ ಈ ಶರೀರವನ್ನು ಅದು ಕೇಳಿಬಿಡ್ತೆ. ಈಗ 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 ಇದ್ದಿಲ್ಲ, ಈಗ ಕೊಡುವೆ ಅಂತ ಕೇಳಿಬಿಡ್ತೆ. ಸತ್ಯವಾದ ಈಗ ಕೊಡುವೆ ಅಂತ ಕೇಳಿಬಿಡ್ತೆ. ಅದು ಬಡ ಚುಟ್ಟು ಬಂದುಬಿಡುತ್ತೆ. ದೇವ್ರು ಕೊಟ್ಟ ವಸ್ತು ತಿರುಗಿ ನಾವು ಕೊಡಬೇಕು, ಒಮ್ಮಬೇಕು ಅಂತ. ಅದು ಯಥಾರ್ಥ. ಅದು ಅದಕ್ಕೆ ಯಾವುದು ಹಂಗೇನಾಯ್ತೋ ಕಾಲು ಹೋಯ್ತು ಕಲಿಬೇಕು ತರಬೇಡ ಅವ್ರ ಕಾಲದಲ್ಲಿ ಆ ತಲೆಗೆ ಬಿಟ್ಟು ಮಾಡೋದು. ಯಾಕಂದರೆ ಕ್ಷಮ ಕೇಳಿಬೇಕು ಅಂತ ನಾವೆಲ್ಲ ಪಾದ ಅಂದರೆ ಮುಂದಿನ ಜನ್ಮ ಅದಿಲ್ಲಂಗೆ ಹೋಗುತ್ತೆ ಸುಟ್ಟು ಹೇಳು ಮಾಡಿ ಹೇಳಿದಂಗೆ ಇಲ್ಲ ಎಲ್ಲ ಹೇಳಿದಂಗೆ ಇಲ್ಲ ಅಲ್ಲ. ದಾನ ಎಂಬುದು ನಮ್ಮದು ಇಲ್ಲವೇ ಇಲ್ಲ ಯಾವುದು. ಈ ದಾನ ಅಂತ ವಸ್ತು ತಾನೆ, ಹೇಗೆ ದಾನ ಯಾವುದೂ ಇಲ್ಲ ನಮ್ಮದು ನಿಷೇಧನೇ ಇದೆ. ಈವನ್ ಬ್ಲಡ್ ಕೊಡೋದು ಕೂಡ ದಾನ ಇಲ್ಲ ಸರ್, ತಪ್ಪು ತಪ್ಪು ಅಂತಾರೆ. ಬ್ಲಡ್ ಕೊಡೋದು ಕೂಡ, ಬ್ಲಡ್ ರಕ್ತದಾನ ಕೊಡ್ತಾರೆ, ಅದು ತಪ್ಪು ದಾನ. ನಮ್ಮ ಸರಿಯಲ್ಲ ಯಾವುದನ್ನೂ ಕೊಡಬಾರ್ದು. ಆದರೆ ಈ ಕಡೆ ಹೋಯ್ತಾರೆ ನೋಡಿ, ಹೋಗ್ಬೇಕು ರಕ್ತದಾನ ಮಾಡ್ತಾರೆ. ಎಲ್ಲೊಂದು ಸರ್ತಿ ಜಾಸ್ತಿ ಆಗಿರ್ತಾವ ಅದು ಬ್ಲಡ್ಡು ಇವರಲ್ಲಿ ಹೌದು. ಕೊಡಲೇಬೇಕಾಗುತ್ತೆ, ಇದ್ರೆ ಯೂಸ್ ಆಯ್ತಾರೆ ಅಂತ ಪರಿಸ್ಥಿತಿ ಇರುತ್ತೆ. ಅದರಿಂದಾಗಿ ಇಲ್ಲ ಅದು ಆ ದಾನ ಅನ್ನೋದು ಒಂದು ಇದು ದಾನ ಇದೆ, ಅಂಗದಾನ ಅದು. ಮತ್ತೆ ಮತ್ತೆ ಅದು ಯಾವುದು ಮಾಡಬಾರ್ದು ಅಂತ ಹೇಳ್ತಾರೆ. ಯಾವುದು ದೇವರು ಕೊಟ್ಟ ವಸ್ತು ಅದು. ಅದಕ್ಕೆ ಈಗ ಎಲ್ಲರೂ ಹೇಳೋದು ದಲಿತ ಋಷಿಗಳು ಮಾಡಿ ತಮ್ಮ ಶರೀರವನ್ನೇ ಎಲ್ಬನ್ನೇ ಕೊಟ್ಟು ನಾವು ಕೊಡ್ತೇವೆ. ದಲಿತ ಋಷಿಗಳಿಗೆ ಗೊತ್ತು ಯಾರಿಗೆ ಕೊಡ್ತಾ ಇದ್ದೇವೆ, ಯಾಕೆ ಕೊಡ್ತಾ ಇಲ್ಲ ಅಲ್ಲ ಅವ್ರು ಯೋಗ್ಯತೆ ನಾವು ಯೋಗ್ಯತೆ ಹೇಳಿದ್ದು. ನಾವು ಯಾರಿಗೆ ಕೊಡ್ತಾ ಇದ್ದೇವೆ, ಯಾಕೆ ಕೊಡ್ತಾ ಇದ್ದೇವೆ ಅನ್ನೋದನ್ನ ತಿಳಿದು ಕೊಡ್ಬೇಕು ಅಂತ ಯೋಗ್ಯತೆ ಇದ್ರೆ ಅವರೇ ದೇವತೆಗಳು. ಅದಕ್ಕೆ ಹೇಳಿದ್ದು ಅದನ್ನ ನಾವು ಅವರು ನಿಷ್ಠೆ ಬೇರೆ ಮಾಡ್ಲಿಕ್ಕಾಗುತ್ತೆ, ಅವ್ರ ನಿಷ್ಠೆ ಬೇರೆ ನಿಷ್ಠೆ ಮಾಡ್ಲಿಕ್ಕಾಗುತ್ತೆ. ಅವ್ರು ಮಾಡಿದ ಎಷ್ಟೋ ಇದಲ್ಲ, ಅದನ್ನ ಮಾಡ್ಲಿಕ್ಕಾಗುತ್ತೆ ಅಂತ ಅವರಿಗೆ ವಿಶೇಷ ಜ್ಞಾನ ಇಟ್ಟುಕೊಂಡು ನಾವು ಈಗ ನಮ್ಮ ಕಣ್ ತಗೊಂಡು ನಮ್ಮ ಕಣ್ ತಗೊಂಡು ಅದಕ್ಕೆ ಅವರು ಕಳ್ತನ ಮಾಡ್ಬೋದು. ಅದೇ ಕಣ್ಣಿರ್ಲಿಲ್ಲ ಕಳ್ತನ ಮಾಡ್ಲಿಕ್ಕೆ ಆಗ್ತದೆ. ಕಣ್ಣು ಬಂತು ಕಳ್ತನ ಮಾಡ ಕೊಟ್ಟವನಿಗೆ ಕಳ್ತನ ಮಾಡಿದೇನೆ, ಕಳ್ತನದ ಪಾಪ ಬಂತು ಕೊಟ್ಟವನಿಗೆ. ಅದೇ ಥರ ವೈದ್ಯರಿನ ಪಾಪ ಬರ್ತಾರೆ ಸರ್. ಯಾರಿಗೆ ವೈದ್ಯರು ಮಾಡ್ತಾರಲ್ಲ ಅದನ್ನ ಪಾಪ ಉಂಟಲ್ಲ, ಮಾಡೋ ಅವರಿಗೆ ತಕ್ಷಣ ಪಾಪ ಬರ್ತಾರೆ. ಇಲ್ಲ ಆಗ ತಕ್ಷಣ ಪಾಪ ಬರ್ತಾರೆ ಅವರಿಗೆ, ಮಾಡೋವಳಿ ಪಾಪ ಬರ್ತಾರೆ ಸರ್. ಇದೇ ಇರುತ್ತೆ. ಅದು ಎರಡು ಫಲಭಾಗಿಗಳಾಗ ಹೇಳ್ತೀನಿ, ಮಾತು ಹೇಳ್ತೀನಿ. ಮೋಡಿ ಹೇಳಿದ್ದಾರೆ ದಾನ ಮಾಡಿದ್ದಾರೆ. ಅಲ್ಲ ಅದು ಯಾರು ಶಾಸ್ತ್ರ ಇದ್ದಾರೆ ಇಲ್ಲ, ಇದೇ ಬಂತು ಅದಕ್ಕೋಸ್ಕರ ಮಾತಾಡ್ತಾರೆ. ತುಂಬ ಅದು ಪಾಲಿಟಿಕ್ಸ್ ಅದು. ಅದರಿಂದ ಒಟ್ಟು ಆ ವಾಕ್ಯಕ್ಕೆ ಏನು ಅರ್ಥ ಹೇಳಬೇಕು ಅಂತಂದ್ರೆ ಎದಕ್ಕೆ ಬಂತು ಹೃದಯ ಯಾಕೆ ಅಂತೇಳಿ ದ್ವಿತೀಯ ಬೇಕು ದ್ವಿತೀಯ ಬೇಕು ಬಂತು ಅದು ಬಂತು. ಅದರಿಂದ ಒಟ್ಟೆ ಅದರಿಂದ ಏನಾಯ್ತು, ಮುಕ್ತ ಚೇತನರಿಗೂ ಜಡಕ್ಕೂ ನಿಯಾಮಕನಾದನು ಪರಮಾತ್ಮ ಎಂಬುದಾಗಿ ಭಗವಂತನ ಮಹಿಮೆಯನ್ನೇ ಪುರುಷಯುಕ್ತ ಹೇಳ್ತಾ ಇದೆ. ತತ್ವಜ್ಞಾಯ ಅಷ್ಟೇ ಪುರುಷ. ಇಂತಹ ಮಹಿಮೆ ಉಳ್ಳವನಾದ್ದರಿಂದ ಪರಮಾತ್ಮ ಸರ್ವೋತ್ತಮ ಎಂಬುದಾಗಿ ಹೇಳ್ತಾ ಇದೆ. 10 ನಿಮಿಷ ಬಿಟ್ಟು ಆಮೇಲೆ ವಾಕ್ಯದ 470
ನನಗೆ ಈಗ ಕೆಲಸ ಆಗ ಮಾಡಿ. ಬಂದು ವ್ಯಾಕರಣ ನಾನ್ನೂರ ಎಪ್ಪತ್ತು. ಎಲ್ಲ ಕಾಲದಲ್ಲಿ ವೇದವ್ಯಾಸರು ಬಂದು 4 ಭಾಗ ಹಾಗೆ ನಮಗೆ ಬಂದದ್ದೆಲ್ಲ ಜೈಮಿನಿ ಪಾಣಿನಿ ಬಂದ ಮಾಡತ್ರ ವ್ಯಾಕರಣ ನಮಗೆ ಗೊತ್ತಾಗಿದೆ. ಅದಕ್ಕಿಂತ ಮೊದಲು ನಾನ್ನೂರ ಎಪ್ಪತ್ತು. ಮಹಾವ್ಯಾಕರಣ ಇರ್ತಕ್ಕಂಥದ್ದು ಎಲ್ಲಿದೆ ಆಗಿದೆ? ಪಾಣಿನಿ ನಾನ್ನೂರ ಬರೋದಕ್ಕೆ ಎಪ್ಪತ್ತು, ಎಪ್ಪತ್ತೆರಡು. ಅವನು ಬೇರೆ ಇನ್ನೊಂದು ಈಗ ಮೂಲ ರಾಮಾಯಣ ಇತ್ತು, ವಾಲ್ಮೀಕಿ ಋಷಿಗಳು ರಾಮಾಯಣ ಬಂತು, ಆಮೇಲೆ ಆನಂದ ರಾಮಾಯಣ ಬಂತು, ಕಂಬ ರಾಮಾಯಣ ಬಂತು, ಸಂಗ್ರಹ ರಾಮಾಯಣ ಬಂತು, ಎಲ್ಲ ರಾಮಾಯಣಗಳು ಬಂತು. ಪಾಣಿನಿ ದೇವರ ಹೆಸರು ಗೊತ್ತಾ? ಅದರ ಪ್ರಕಾರ ನಾನ್ನೂರ ಎಲ್ಲ ಉದ್ಭವ ಮಾಡ್ತಾರೆ. ಹೊಸದು ಎಪ್ಪತ್ತ. ಪಾಣಿನಿ ಬರೋಕ್ಕಿಂತ ಮೊದಲು ಯಾರೇ ಸಾಕು. ವ್ಯಾಕರಣ ಇದ್ದೇನೆ ಅವರೆಲ್ಲ ಆ ರೀತಿ ವಾಕ್ಯನೆಲ್ಲ ಪ್ರಯೋಗ ಮಾಡ್ತಾರೆ. ಈಗ 473 ಮುಗಿದಿದೆ. ತಾನೇ? ಬೆಲ್ಲ ಆಯ್ತು. ನಾವು ಕೂತಾರ ಸರಿಯಾದ ಇದೆಲ್ಲ தெரியாது அதே அதான் இதெல்லாம் டீட்டெயிலாக தெரியாது அவங்க பார்ப்பேன் சரியாக ಗೊತ್ತಿಲ್ಲ ಏನು ನನಗೆ ಹೆಸರು ಏನು ಹೇಳಲಿಕ್ಕಾಗಲ್ಲ. ಸಿದ್ದರಾಮಯ್ಯ